ಶುರು ಮಾಡೋಣ ಕಾರ್ಯಕ್ರಮ. ಹಾ. ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ ಸದಾ ಸುಳಾದಿ ಪ್ರವಕ್ತಾರಂ ಶ್ರೀ ವರದೇಂದ್ರ ಪದಾರ್ಚಕಂ ಶ್ರೀ ಕುಪ್ಪೇರಾಯ ಭ್ರಾತರಂ ಮುಂದೆ ಜ್ಞಾನ ಭಕ್ತಿ ಪ್ರವರ್ಧಕಂ ಐಕೂರಾರ್ಯ ಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿ ಪದವಕ್ತಾರಂ ಶ್ರೀ ಕುಪ್ಪೇರಾಯ ಗುರುಂ ಭಜೆ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾ ವೈಷ್ಣವ ವಿಷ್ಣು ಹೃದಯಾಸ್ತಾನ್ ನಮಸ್ತೆ ಗುರುನ್ ಮಮ. ವಾದಿರಾಜರಿಗೆ ನಮ್ಮ ಗ್ರೂಪಿನ ಮೇಲೆ ಎಂತಹ ಒಂದು ಕೃಪಾ ಕಟಾಕ್ಷದ ಎಂಬುದಕ್ಕೆ ಇವತ್ತಿನ ಈ ಕಾರ್ಯಕ್ರಮನೇ ಸಾಕ್ಷಿ ಅಂತ ನಾನು ಅನ್ಕೋತೀನಿ. ಬಹುಶಃ ಈ ನಮ್ಮ ಸಮೂಹದ ಶ್ರೋತೃ ವೃಂದದವರಿಗೆ ಜ್ಞಾನದ ತೃಷೆ ಬಹಳ ಅದ ಅಂತ ಅಂಬುದನ್ನ ಮತ್ತೊಂದ್ಸಲ ಸಾಕ್ಷಿ ಮಾಡಿ ತೋರಿಸಲಾಯ್ತು. ಯಾಕಂತಂದ್ರೆ ಆಚಾರ್ಯರು ಬಿಡುವಿಲ್ಲದ ಒಂದು ತಮ್ಮ ಅಧ್ಯಯನ ಸಮಯದಲ್ಲಿ ಕೂಡ ನಮಗೆ ಪಾಡ್ಯದ ದಿನ ಅನುಕೂಲ ಆಗ್ತದ, ತೀರ್ಥ ಪ್ರಬಂಧದ ವಿಷಯವನ್ನು ಮುಂದುವರಿಸೋಣ ಅಂತ ಹೇಳಿದಾಗ ನಿಜವಾಗಿ ಕುಣಿದಾಡುವಂತೆ ಆಯ್ತು ನನಗ. 3 ಭಾಗಗಳನ್ನ ತೀರ್ಥ ಪ್ರಬಂಧದ ಒಂದು ಕ್ಷೇತ್ರ ದರ್ಶನವನ್ನು ಮಾಡಿಸಿದ್ದಾರೆ ಆಚಾರ್ಯರು. ನಮಗೆ ಹೋದ ಸರ್ತಿ ಪ್ರವಚನದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯವನ್ನ ಕ್ಷೇತ್ರ ದರ್ಶನ ಮಾಡಿಸಿದ್ರು. ಈ ಸರ್ತಿ ಯಾವ ಒಂದು ಕ್ಷೇತ್ರವನ್ನು ದರ್ಶನ ಮಾಡಿಸ್ತಾರ ಅಂತ ಅಂಬುದನ್ನ ನನಗೂ ಬಹಳ ಕುತೂಹಲ ಅದ. ನಮ್ಮ ಹಿರಿಯರ ಮತ್ತು ಗುರುಗಳಾದ ಕುಪ್ಪೇರಾಯರ ಅಂತರ್ಯಾಮಿಯಾಗಿರ್ತಕ್ಕಂಥ ವರದೇಂದ್ರ ತೀರ್ಥರು, ರಾಘವೇಂದ್ರ ತೀರ್ಥರು, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಶ್ವಂಭರ ನಾಮಕ ಭಗವಂತ ಯಾವ ವಿಘ್ನವಿಲ್ಲದೆ ನಿರ್ವಿಘ್ನವಾಗಿ ಜ್ಞಾನಕರವನ್ನು ಮುಂದುವರಿಸಲಿ ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿಕೊಂಡು ರಜತಾಚಾರ್ಯರವರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ವೇದಿಕೆಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹರೇ ಶ್ರೀನಿವಾಸ. ಆಚಾರ್ಯರು ಮುಂದುವರಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ವಿಜ್ಞಾನ ರೋಚೆ ಪರಿಪೂರಿತಾಂತಹ ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಶರ್ವಪೂರ್ವ ಗೀರ್ವಾಣ ವಿಜ್ಞಾನದಂ ಆಜ್ಞತೋಸ್ಮಿ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವದಯಾಶ್ರಯಾಮಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಬಾರಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಆ ನರಸಿಂಹ ಸಂಪುಟ ಅಥವಾ ವೇದವ್ಯಾಸ ಸಂಪುಟ ಅದರ ಬಗ್ಗೆ ನೋಡಿದ್ದೇವೆ. ಅದರ ದರ್ಶನವನ್ನು ಮನಸ್ಸಿನ ಮೂಲಕ ಪಡೆದಿದ್ದೇವೆ. ಈಗ ರಾಜರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಮುಂದೆ ಸಂಚಾರ ಮಾಡ್ತಾ ಅಲ್ಲಿಯೇ ಪಯಸ್ವಿನಿ ನದಿ ಅಂತ ಅಲ್ಲಿಗೆ ಬಂದಿದ್ದಾರೆ. ಅದನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಪಯಸ್ವಿನಿ ಜಗತ್ಸ್ವಾಮಿ ತ್ವಯಿ ಸನ್ನಿಹಿತೋ ಧ್ರುವಂ ನಚೇತ್ವ ಪ್ರಿಯಸಿ ತೀರೆ ಕಥಂ ತೇ ಅವತರಿಷ್ಯತಿ. ಏನಂತಂದ್ರೆ, ಪಯಸ್ವಿನಿ ಅಂತ ಹೆಸರು. ಆ ನದಿ ಏನು ವಿಶೇಷ ಅಂತಂದ್ರೆ ನಾರಾಯಣನ ಸನ್ನಿಧಾನದಿಂದ ಕೂಡಿದ್ಯಾ ಅಂತ ರಾಜರು ಹೇಳ್ತಾ ಇದ್ದಾರೆ. ಯಾಕೆಂತಂದ್ರೆ ನಾರಾಯಣನ ಸನ್ನಿಧಾನ ನಿನ್ನಲ್ಲಿ ನಿಶ್ಚಯವಾಗಿ ಇದೆ. ಹೇಗ್ ಗೊತ್ತಾಗ್ತದೆ ಅಂತಂದ್ರೆ, ನಚೇತ್ ಹಾಗಿಲ್ಲದಿದ್ದ ಆಗಿತ್ತಂತಾದ್ರೆ, ನಾರಾಯಣ ನಿನ್ನಲ್ಲಿ ಸನ್ನಿಧಾನ ಮಾಡಿಲ್ಲ ಅಂತ ಆಗಿತ್ತಂತಾದ್ರೆ ಮುಂದೆ ಲಕ್ಷ್ಮೀದೇವಿ ನಿನ್ನ ತೀರದಲ್ಲಿ ಯಾಕೆ ಬರ್ಲಿಕ್ಕೆ ಮನಸ್ಸು ಮಾಡ್ತಿದ್ಲು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಪುರಾಣಗಳಲ್ಲಿ ಒಂದು ಮಾತು ಕೇಳಿ ಬರ್ತದೆ, ಪಯಸ್ವಿನಿ ತೀರದಲ್ಲಿ ಒಂದು ಕಾಲ ಬರ್ತದೆ ಕಲಿಯುಗದಲ್ಲಿ. ಎಂಥ ಕಾಲ ಅಂತಂದ್ರೆ ತಡಿಲಿಕ್ಕೆ ಆಗುದಿಲ್ಲ. ಆ ದೈತ್ಯರ ವ್ಯಾಪಾರ, ದುಷ್ಟರ ವ್ಯಾಪಾರ ತಡಿಲಿಕ್ಕೆ ಆಗುದಿಲ್ಲ. ಅಂತಹ ಪ್ರಸಂಗದಲ್ಲಿ ಏನಾಗ್ತದೆ ಅಂತಂದ್ರೆ, ಆಗ ಲಕ್ಷ್ಮೀದೇವಿ ತಾನೇ ದುರ್ಗಾಳಾಗಿ ಭೂಮಿಗೆ ಬರ್ತಾಳೆ. ಭೂಮಿಗೆ ಬರುವ ಪ್ರದೇಶ ಯಾವುದು ಅಂತಂದ್ರೆ ಈ ಪಯಸ್ವಿನಿ ನದಿ ತೀರವೇ ಅಂತ ಆ ಪುರಾಣಗಳು ಹೇಳ್ತಾ ಇವೆ. ಪುರಾಣಗಳಲ್ಲಿ ಆ ಪಯಸ್ವಿನಿ ತೀರ ಹಾಗೆ ಅಂತ ಹೇಳಲ್ಪಟ್ಟಿದ್ರಿಂದ ಏನ್ ಗೊತ್ತಾಯ್ತು ಅಂತಂದ್ರೆ, ಪಯಸ್ವಿನಿ ನದಿಯಲ್ಲಿ ನಾರಾಯಣನ ಸನ್ನಿಧಾನ ಇದೆ. ಅದಕ್ಕೆ ರಾಜರು ಹೇಳಿದ್ರು, ನಿನ್ನಲ್ಲಿ ನಿಶ್ಚಯವಾಗಿಯೂ ನಾರಾಯಣನ ಸನ್ನಿಧಾನ ಇದೆ. ಆದ್ರಿಂದ ಏನಾಗ್ತಾ ಇದೆ, ಅದರಿಂದಲೇ ಲಕ್ಷ್ಮೀದೇವಿ ಮುಂದೆ ನಿನ್ನ ತೀರದಲ್ಲಿ ಸನ್ನಿಧಾನ ಅಂದ್ರೆ ಅವತಾರ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಅಲ್ಲಿ ನೋಡಿ, ಪಯಸ್ವಿನಿ ಅಂತಂದ್ರು ಹಾಲುಳ್ಳವಳು ಅಂತ ಅರ್ಥ. ಹಾಲುಳ್ಳದ್ಯಾವುದು? ಕ್ಷೀರಸಾಗರ ಆಗಿದೆ. ಅಲ್ಲಿ ನಾರಾಯಣ ಇದ್ದೇ ಇದ್ದಾನೆ. ಹಾಗೆ
ಈ ಸಮುದ್ರ ಅಂದ್ರೆ ಈ ನದಿ, ಅವಳ ಹೆಸರೇನು? ಪಯಸ್ವಿನಿ ಅಂತ. ಅಂದ್ರೆ ನಾರಾಯಣ, ಆ ಕ್ಷೀರಸಾಗರದಲ್ಲಿ ನಾರಾಯಣ ಇದ್ದಾನಂದ್ರೆ ಪಯಸ್ವಿನಿ ನದಿಯಲ್ಲೂ ನಮ್ಮ ನಾರಾಯಣ ಇದ್ದಾನೆ, ಆ ಹೆಸರು ತಿಳಿಸ್ಕೊಡ್ತಾ ಇದೆ. ನಂತರದಲ್ಲಿ ಸುವರ್ಣ ನದಿ ಅಂತ, ಅಲ್ಲೇ ಅಕ್ಕಪಕ್ಕದಲ್ಲೇ ಸ್ವಲ್ಪ ಸ್ವಲ್ಪ ಮುಂದೆ ಹೋದಂಗೆ ಒಂದೊಂದು ನದಿ ಸಿಗ್ತಾ ಹೋಗ್ತದೆ. ಆ ಸುವರ್ಣ ನದಿ ವಿಶೇಷ, ಅದು ಕೇಳಿರ್ಬೋದು. ಕೃಷ್ಣಾಂಗಾರಕ ಚತುರ್ದಶಿ ದಿವಸ ಅದರ ಹೆಸರನ್ನ ಅಪರೂಪಕ್ಕಾದ್ರೂ ಕಿವಿಗೆ ಬಿದ್ದಿರುತ್ತೆ, ಅವತ್ತಿನ ದಿವಸ ಅಂತೂ ಬಿದ್ದೇ ಬಿದ್ದಿರುತ್ತೆ ಕಡೆಯ ಪಕ್ಷ. ಅದನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ವೇದಾಚಲ ಹೃದುದ್ಭೂತಾಂ ಸುವರ್ಣಾಂ ಕೋನು ವರ್ಣಯೇತ್ ಅಂಹಸೋ ದಹ್ಯಮಾನಸ್ಯ ಶ್ರಾವಯಂತೀಂ ಸ್ವನಂ ಜನಾನ್. ವೇದ ಅಂತ ಒಂದು ಪರ್ವತ, ಆ ಪರ್ವತದಿಂದ ಹರಿದು ಬರುವಂತಹ ನದಿ ಈ ಸುವರ್ಣಾ ನದಿ ಅಂತ. ಇವಳು ಏನ್ ಮಾಡ್ತಾ ಇದ್ದಾಳೆ ಅಂತಂದ್ರೆ, ಇವಳನ್ನು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ರಾಜರು ಅನ್ಬಿಟ್ರು. ನಿನ್ನನ್ನ ವರ್ಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅಂಥದ್ದೇನು ವಿಶೇಷ ಅಂತಂದ್ರೆ, ಪಾಪ ಎಲ್ಲ ಗಂಗೆಯು ಸುಡ್ತಾಳೆ, ನಾಶ ಮಾಡ್ತಾಳೆ, ಪಾಪಗಳನ್ನ ತೊಳೆದು ಹಾಕ್ತಾಳೆ. ನಮ್ಗೆ ಗೊತ್ತಾಗತ್ತಾ? ಇಲ್ಲ, ನಾವೇ ಭಾವನೆ ಮಾಡುದು, ಭಾವಿಸ್ಕೊಳ್ಳುದು ಪಾಪ ಎಲ್ಲ ಹೋಯ್ತು ಅಂತ. ಆದ್ರೆ ಸುವರ್ಣ ನದಿ ಏನ್ ಮಾಡ್ತಾಳೆ ಅಂತಂದ್ರೆ, ತಿಳಿಸಿಕೊಡ್ತಾಳೆ, ನಿನ್ನ ಪಾಪವನ್ನು ಸುಡ್ತಾ ಇದ್ದೇನೆ, ಕೇಳಿಸ್ಕೊ, ಎಷ್ಟು ಪಾಪ ಮಾಡಿದ್ದಿ ಅಂತ ತೋರಿಸ್ಕೊಡ್ತಾಳೆ. ಅಂಹಸ ದಹ್ಯಮಾನಸ್ಯ ಅಂಹಸಹ ಶ್ರಾವಯಂತೀಂ. ಪಾಪಗಳು ನಾವು ಮಾಡಿರ್ತೇವಲ್ಲ ಅದನ್ನು ಸುಡ್ತಾಳೆ, ಸುಡುವ ಶಬ್ದವನ್ನು ಕೇಳಿಸ್ತಾಳೆ, ನೋಡು ಕೇಳಿಸ್ಕೊ ಅಂತ. ಅಂತ ಜನರಿಗೆ ನಾವು ಮಾಡಿದ ಪಾಪವನ್ನು ನಮಗೆ ಕೇಳಿಸ್ಕೊಳ್ಳುವಂತೆ ಮಾಡುವ ನದಿ ಯಾವುದು ಅಂತಂದ್ರೆ ಸುವರ್ಣ ನದಿ. ಅವಳಿಗೆ ಸುವರ್ಣ ಅಂತ ಹೆಸರು ಯಾಕೆ ಅಂತಂದ್ರೆ, ಆ ವರ್ಣ ಅಂದ್ರೆ ಚಟ ಚಟ ಅಂತ ಆ ಎರಡು ಅಕ್ಷರಗಳು ಮತ್ತೆ ಮತ್ತೆ ಕೇಳಿಸುವಂತೆ ಮಾಡ್ತಾಳೆ, ನಾವು ಮಾಡಿದ ಪಾಪವನ್ನು ಸುಟ್ಟು. ಆದ್ರಿಂದ ಸುವರ್ಣ ಅಂತ ಅವಳಿಗೆ ಹೆಸರು ಅಂತಾನೂ ಹೇಳ್ತಾರೆ. ಆದ್ರಿಂದ ಅಂತಹ ಸುವರ್ಣ ನದಿ ನಿನ್ನ ಏನಂತ ವರ್ಣಿಸ್ಲಿ ಅಂತ ರಾಜರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಪಾಪವನ್ನು ಸುಡುವುದರಲ್ಲಿ ಸಮರ್ಥಳು ನೀನು ಅಂತ ಸ್ತೋತ್ರ ಮಾಡ್ತಾ, ಮುಂದಿನ ಕ್ಷೇತ್ರ ಕುಂಭಾಸಿ ಕ್ಷೇತ್ರ ಅಂತ. ಆ ಕ್ಷೇತ್ರ ಅದನ್ನ ಹೇಳ್ತಾರೆ. ಭಾಸಿ ಕುಂಭಾಸಿ ಸಂಜ್ಞತ್ವಂ ಕ್ಷೇತ್ರಂ ಶೀಶಗಿರೀಶಯೋ ಯತ್ರ ಕುಂಭಾಸುರಸ್ಯಾಸಿ ಅಭಾಸಿ ದ್ರೌಪದೀಪತಿ. ಹಿಂದೆ ಒಬ್ಬ ದೈತ್ಯ ಕುಂಭ ಅಂತ, ಅವನು ಸಜ್ಜನರಿಗೆಲ್ಲ ತೊಂದರೆ ಮಾಡ್ತಾ ಓಡಾಡ್ತಾ ಇರ್ತಿದ್ದ. ತುಂಬಾ ತೊಂದರೆ ಕೊಟ್ಟಾಗ ಕಡೆಗೆ ಭೀಮಸೇನ ದೇವರು ಅಲ್ಲಿಗೆ ಬಂದ್ರು. ಬಂದಾಗ ಪ್ರಸಂಗ ಏನಂತಂದ್ರೆ, ಭೀಮಸೇನ ಕೂಡ ಅವನನ್ನ ಸೋಲಿಸ್ಲಿಕ್ಕೆ ಆಗದೆ ಇರುವ ಪ್ರಸಂಗ ಅಂತ. ಯಾಕೆಂತಂದ್ರೆ ಅವನು ರುದ್ರದೇವರ ಹತ್ರ ಒಂದು ವರ ಪಡೆದಿದ್ದ. ಏನು? ಎದುರುಗಡೆ ಯಾರು ಯುದ್ಧ ಮಾಡ್ತಾರೋ ಅವನ ಅರ್ಧ ಬಲ ಇವನಿಗೆ ಬರ್ಲಿ ಅಂತ. ಆಯ್ತು, ಈಗ ಭೀಮಸೇನ ದೇವರು ಹೋಗಿ ಯುದ್ಧ ಮಾಡಿದ್ರೆ ಅವನ ಬಲ ಅರ್ಧ ಬಲ ಯಾರಿಗೆ ಹೋಗ್ತದೆ? ಈ ಎದುರುಗಡೆ ಇರುವಂತಹ ಕುಂಭ ಎಂಬ ದೈತ್ಯನಿಗೆ ಹೋಗ್ತದೆ. ಆಗ ಏನ್ ಮಾಡ್ಬೇಕು ಅಂತ, ಭೀಮಸೇನ ದೇವರು ವಾಸ್ತವಿಕ ರುದ್ರದೇವರಿಗಿಂತ ದೊಡ್ಡವರು, ಅವನ ರುದ್ರದೇವರ ವರವನ್ನು ತಿರಸ್ಕಾರ ಮಾಡಬಹುದಿತ್ತು. ರುದ್ರದೇವರು ಮಾನ್ಯರು, ವೈಷ್ಣವೋತ್ತಮರು ಎಂಬ ಪ್ರಜ್ಞೆಯನ್ನು ಜಗತ್ತಿಗೆ ಕೊಡ್ಲಿಕ್ಕೋಸ್ಕರ ಆ ವರವನ್ನು ಬೆಲೆ ಕೊಡ್ತಾ ಭೀಮಸೇನ ದೇವರು ಏನ್ ಮಾಡಿದ್ರು ಅಂತಂದ್ರೆ, ಸರಿ ಏನ್ ಮಾಡ್ಬೇಕು ಅಂತ ಹೇಳಿ ಅವರು ಸುಮ್ಮನೆ ಆದ್ರು. ಒಂದು ಕ್ಷಣ ಸುಮ್ಮನಾದ್ರು. ಏನು ಅಂತ ಕೇಳಿದ್ರು. ಆಗ ಆಕಾಶವಾಣಿ ಆಯ್ತು, ಒಂದು ಆನೆಯನ್ನು ಒಂದು ಮರಕ್ಕೆ ಕಟ್ಟಿ ಪೂಜೆ ಮಾಡು, ಆಗ ಆಗ್ತದೆ ಒಂದು ಖಡ್ಗ, ಆ ಆನೆ ಕೈಯಲ್ಲಿ ಖಡ್ಗವನ್ನು ಕೊಡು, ಅಂದ್ರೆ ಸೊಂಡಿಲಲ್ಲಿ ಖಡ್ಗ ಹಿಡಿಸು, ಅದನ್ನು ಪೂಜಿಸು, ನಿನಗೆ ಶ್ರೇಯಸ್ಸಾಗ್ತದೆ ಅಂತ. ನಮಗೂ ಹೇಳೋದುಂಟಲ್ಲ ಎಲ್ಲರೂ, ಏನು ಯಾವುದೇ ಶುಭ ಕಾರ್ಯಕ್ರಮ ಮುಂಚೆ ಗಣಪತಿಯ ಪೂಜೆಯನ್ನು ಮಾಡಬೇಕು. ಹಾಗೆ ಇಲ್ಲಿ ಕೂಡ ದೇವತೆಗಳು ಏನ್ ಮಾಡಿದ್ರು, ಆ ಭೀಮಸೇನನಿಂದ ಗಣಪತಿಯ ಪೂಜೆಯನ್ನು ಮಾಡಿಸಿದ್ರು. ಆ ಆನೆಯ ಬಳಿ ಒಂದು ಖಡ್ಗ ಕೊಟ್ಟು ಭೀಮಸೇನ ದೇವರು ಆನೆಯನ್ನು ಪೂಜಿಸಿದ್ರು. ಆನೆಯನ್ನು ಪೂಜಿಸುವುದೇನು? ಭೀಮಸೇನ ದೇವರು ಗಣಪತಿ ತನ್ನ ಕಳಕಕ್ಷೆಯಲ್ಲಿರುವಂತ ಗಣಪತಿಯನ್ನು ಪೂಜೆ ಮಾಡುದ? ಹಾಗಲ್ಲ. ಆ ಆನೆಯಲ್ಲಿ ವಿಶ್ವಂಬರ ರೂಪಿ ಪರಮಾತ್ಮ, ಅವನನ್ನ ಪೂಜಿಸಿದ್ದು ಭೀಮಸೇನ ದೇವರು. ಆ ಭೀಮಸೇನ ದೇವರು ವಿಶ್ವಂಬರನನ್ನು ಪೂಜಿಸಿದಾಗ ವಿಶ್ವಂಬರ ಆ ಖಡ್ಗ ತನ್ನಲ್ಲಿ ಹಿಡಿದುಕೊಂಡು ಕೊಟ್ಟ. ದೊಡ್ಡ ಸ್ವಾಮಿಗಳೆಲ್ಲ ಮಂತ್ರಾಕ್ಷತೆ, ನಾವು ಮಂತ್ರಾಕ್ಷತೆ ಇರ್ತದೆ ಮನೆಯಲ್ಲಿ, ಹಾಗೆ ಕುಂಕುಮ ಸೇರಿಸಿದ್ದು ಅರಿಶಿನ ಸೇರಿಸಿದ್ದು ಇರ್ತದೆ. ಅದನ್ನು ಯಾರಿಗಾರು ಕೊಟ್ಟರೆ ಕೆಲಸ ಆಗ್ತದ? ಆಗಲ್ಲ. ಅದೇ ಸ್ವಾಮಿಗಳು ಕೊಟ್ರೆ ಆಗ್ತದೆ. ಹಾಗೆ ಜಗತ್ತಿಗೆ ಸ್ವಾಮಿಯಾದವ ಆ ಖಡ್ಗವನ್ನು ಕೈಯಲ್ಲಿ ಹಿಡಿದು ಕೊಟ್ಟಾಗ ಆ ಕುಂಭಾಸುರನನ್ನು ಸಂಹಾರ ಮಾಡ್ಲಿಕ್ಕೆ ಆಯ್ತು ಅಂತ ಪ್ರಸಿದ್ಧವಾದ ಕ್ಷೇತ್ರ. ಆ ಕುಂಭಾಸುರನ ಸಂಹಾರ ಮಾಡಿದ ಕ್ಷೇತ್ರ
ಈ ಕುಂಭಾಸಿ ಅಂತ, ಕುಂಭನಿಗೆ ಅಸಿಯಂತೆ ತೋರಿದ ಭೀಮ. ಅಸಿ ಅಂದ್ರೆ ಖಡ್ಗ, ಅದಕ್ಕೆ ಭಾಸಿ ಕುಂಭಾಸಿ ಸಂಜ್ಞತ್ವಂ, ಕುಂಭಾಸಿ ಅಂತ ಹೆಸರುಳ್ಳ ನೀನು ಕ್ಷೇತ್ರ ಶೋಭಿಸ್ತಾ ಇದ್ದೀ. ಯಾರ ಕ್ಷೇತ್ರ? ಕ್ಷೇತ್ರಂ ಶ್ರೀಶಗಿರೀಶಯೋಹ ಅಂತ. ಶ್ರೀಶಗಿರೀಶ ಅಂತ, ಶ್ರೀಶ ಅಂದ್ರೆ ಲಕ್ಷ್ಮೀಪತಿ ನಾರಾಯಣ, ಮತ್ತೆ ಗಿರೀಶ್ ಅಂದ್ರೆ ರುದ್ರದೇವರು, ಅವರ ಸಂಬಂಧಪಟ್ಟ ಕ್ಷೇತ್ರ ನೀನು ಶೋಭಿಸ್ತಾ ಇದ್ದಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಹಿಂದೆ ಋಷಿಗಳೆಲ್ಲ ತಪಸ್ಸು ಮಾಡಿ ನೀರು ಬೇಕು ಅಂತ ಹೇಳಿ ತಪಸ್ಸು ಮಾಡಿದ್ರಂತೆ. 2 ಕೊಳಗಳು, ಅಲ್ಲಿ ನೀರು ಖಾಲಿ ಆಗಿತ್ತು, ಅಂದ್ರೆ ನೀರು ಬರಬೇಕು ಅಂತ ಕಾಯ್ತಾ ಇದ್ರು. ಆಕಾಶವಾಣಿ ಆಯ್ತು, ಅದನ್ನು ಮುಚ್ಚಿಡಿ, ಕಾಲಕ್ಕೆ ಅದು ನೀರು ತುಂಬುತ್ತದೆ ಅಂತ. ಇವರು ಮುಚ್ಚಿಟ್ರು, ಕಾದ್ರು ಎಷ್ಟು ದಿವಸ ಆದ್ರೂ ನೀರು ಕಾಣ್ಲಿಲ್ಲ. ಅದಕ್ಕೆ ತೆಗೆದು ನೋಡ್ಬಿಟ್ರು, ಒಂದು ಕಡೆ ಒಂದು ಕೊಳವನ್ನು ತೆಗೆದು ನೋಡಿದಾಗ ಅಲ್ಲಿ ನೀರು ಇನ್ನೂ ಇರಲಿಲ್ಲ. ಅವಾಗ ಆಕಾಶವಾಣಿ ಆಯ್ತು, ಮುಂದೆ ಭೀಮಸೇನ ಬಂದಾಗ ಆ ಕುಂಭಾಸುರ ಅಂತ ಒಬ್ಬ ಬರ್ತಾನೆ, ಅವನ ಸಂಹಾರ ಆದ್ಮೇಲೆ ಬರ್ತದೆ. ಆಗ ಭೀಮಸೇನ ದೇವರು ಈ ಸಂಹಾರ ಎಲ್ಲ ಮಾಡಿದ್ಮೇಲೆ 2 ಕೊಳಗಳು ತುಂಬಿತು. ಒಂದರಲ್ಲಿ ಶ್ರೀಶನ ಸನ್ನಿಧಾನ, ಇನ್ನೊಂದರಲ್ಲಿ ರುದ್ರದೇವರ ಸನ್ನಿಧಾನ ಬಂತು. ಆದ್ರಿಂದ ಕ್ಷೇತ್ರಂ ಶ್ರೀಶಗಿರೀಶಯೋಹೋ ಅಂತ ಕ್ಷೇತ್ರ ಇದು. ಯತ್ರ ಕುಂಭಾಸುರಸ್ಯಾಸಿ ಅಭಾಸಿ ದ್ರೌಪದೀಪದಿ, ಆ ಕುಂಭಾಸುರನಿಗೆ ಅಸಿಯಂತೆ ಶೋಭಿಸಿದ ಭೀಮಸೇನ ಎಲ್ಲಿ ಶೋಭಿಸಿದೋ ಅಂತ ಕ್ಷೇತ್ರ ಇದು ಅಂತ ಹೇಳಿ ಆ ಕ್ಷೇತ್ರದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ನಂತರದಲ್ಲಿ ಅಲ್ಲೇ ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಗೌತಮರ ಗುಹೆ, ಗೌತಮರ ಕ್ಷೇತ್ರ, ಆ ಸಾಧನ ಭೂಮಿ, ಅದನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಗುಹಾಮುಖಂ ತೀರ್ಥನೇತ್ರಂ ವೇದಸ್ಥಾನಂ ವನಾಯನಂ ಯತ್ಯರ್ಥಂ ಗೌತಮ ಕ್ಷೇತ್ರಂ ಚಿತ್ರಂ ತತ್ತನುವದ್ವಭೌ. ಏನಾಯ್ತು ಅಂತಂದ್ರೆ, ಈಗ ಒಬ್ಬ ವ್ಯಕ್ತಿ ಹೇಗ್ ಕಾಣಿಸ್ತಾನೆ? ಕಣ್ಣು, ಮೂಗು, ಬಾಯಿ, ದೇಹ ಇರ್ತದೆ. ಹಾಗೆ ಈ ಕ್ಷೇತ್ರ ನೆಲ ಹಾಗೆ ಕಾಣ್ತಾ ಇದೆ ಅಂತ. ಯಾರಂತೆ? ಗೌತಮರಂತೆ ಕಾಣ್ತಾ ಇದೆ. ಯಾಕೆ ಅಂತಂದ್ರೆ ಅಲ್ಲಿ ಒಂದು ಗುಹೆ ಇದೆ, ಯಮ ಗುಹೆ ಅಂತ ಆ ಗುಹೆಗೆ ಹೆಸರು. ಆ ಗುಹೆ ಮುಖದಲ್ಲಿ ನಮಗೆ ದೊಡ್ಡ ಭಾಗ ಯಾವುದು? ಅಗಲವಾಗಿ ಬಾಯಿ ದೊಡ್ಡದು ಅಂತ ಹೇಳ್ತೇವೆ, ಮಾತಾಡ್ತೇವೆ ಜಾಸ್ತಿ, ವಟ ಅಂತೇವೆ, ಅದರಿಂದ ಬಾಯಿ ದೊಡ್ಡದು ಅಂತ. ಹಾಗೆ ಆ ಗುಹ ಹೇಗಿದೆ? ಬಾಯಿ ಅಂತ ಇದೆ. ನಾವೆಲ್ಲ ವಟ ಶಬ್ದ ಮಾಡ್ತೇವೆ, ಗೌತಮರ ಬಾಯಿ ಹಾಗಲ್ಲ, ಒಳ್ಳೆ ಶಾಸ್ತ್ರವನ್ನೇ ಶಬ್ದ ಮಾಡುವಂತ ಬಾಯಿ, ಅದು ದೊಡ್ಡದು. ಶಾಸ್ತ್ರ ವಿಚಾರದಲ್ಲೇ ಹೆಚ್ಚಾಗಿ ಮಾತನಾಡ್ತಾರೆ, ಅದರಿಂದ ದೊಡ್ಡ ಬಾಯಿ ಗೌತಮರದು. ಅದು ಯಮ ಗುಹೆ ಅಂತ ಹೆಸರು, ಅಂತ ಗುಹೆ. ಕಣ್ಣುಗಳು, ಆ ಕಣ್ಣುಗಳು ಯಾವುದು ಅಂತಂದ್ರೆ 2 ಅಲ್ಲಿ ಸರೋವರಗಳು. ಆ ಸರೋವರಗಳು ಒಂದು ಬ್ರಾಹ್ಮಣರಿಗೆ ಮಾತ್ರ ಸೀಮಿತ, ಇನ್ನೊಂದು ಎಲ್ಲ ಶೂದ್ರರಿಗೆಲ್ಲ ಸೀಮಿತವಾದ ಸರೋವರ. 2 ಸರೋವರಗಳಿವೆ. ಆ ಸರೋವರಗಳು, ಆಮೇಲೆ ದೇಹದ ಭಾಗ, ಹೀಗೆ ಅಂತ. ಆ ಸರೋವರಗಳು ಹೇಗ್ ಕಾಣ್ತಾ ಇದೆ ಅಂದ್ರೆ ಕಣ್ಣುಗಳಂತೆ ಕಾಣ್ತಾ ಇವೆ. ಕಣ್ಣಲ್ಲಿ ನೋಡಿ ಒದ್ದೆ ಇರ್ತದೆ ಮುಟ್ಟಿದ್ರೆ. ಹಾಗೆ ಸರೋವರ ನೀರು ಕಣ್ಣಂತೆ ಇದೆ ಅಂತಂದ್ರು. 2 ಸರೋವರ ಇದೆ, ಕಣ್ಣಂತೆ ಇದೆ, ಬಾಯಿಯಂತೆ ಆ ಗುಹೆ ಇದೆ. ಆಮೇಲೆ ವೇದಸ್ಥಾನಂ ವನಾಯನಂ, ಆ ಗೌತಮರು ವಾಸವಾದಂತಹ ಸ್ಥಾನ ಅದು ವನಪ್ರದೇಶ. ಮಧು ಎಂಬ ಕಾಡು, ಅಲ್ಲಿ ಮಧುವನ ಅಂತ ಜಾಗ ಇದೆ, ಮಧುವನ ಅಂತ ಹೆಸರು. ಅದನ್ನ ವೇದಸ್ಥಾನ ಅಂತ ಹೇಳ್ತಾ ಇದ್ದಾರೆ. ವೇದಸ್ಥಾನ ಯಾಕೆ ಅಂತಂದ್ರೆ, ಒಂದು ರಾಜರು ವೇದಸ್ಥಾನ ಅಂತ ಹೇಳಿದ್ದಾರೆ ಅಂತ ಅಂದ್ರೆ, ಈ ಜ್ಞಾನಿಗಳು ಸಂಚಾರ ಮಾಡಿದ್ರೆ ಏನಾಗ್ತದೆ ಗೊತ್ತಾ? ಅವ್ರಿಗೆ ಏನ್ ಶಬ್ದ ಕೇಳಿಸಿದ್ರು ಆ ಶಬ್ದದಲ್ಲಿ ವೇದದ ಶಬ್ದವೇ ಕೇಳ್ತದೆ. ಇಲ್ಲದಿದ್ರೆ ದೇವರನ್ನ ನೆನೆಸ್ಕೊಳ್ಳಿಕ್ ಬೇಕಾದ ಶಬ್ದಗಳು, ಆ ಶಬ್ದದಲ್ಲೂ ದೇವರನ್ನ ಚಿಂತಿಸ್ತಾರೆ ಅವರೆಲ್ಲ. ಹಾಗೆ ಈ ಕಾಡಿಗೆ ಬಂದಾಗ, ಕಾಡಲ್ಲಿ ನಮ್ಮಂತೆ ಶಬ್ದ ಮಾಡ್ಲಿಕ್ಕೆ ಯಾರು ಇರುವುದಿಲ್ಲ, ಪ್ರಾಣಿಗಳೇ ಇರುವುದು, ಪಕ್ಷಿಗಳೇ ಇರುವುದು, ಒಳ್ಳೆ ಶಬ್ದ ಮಾಡ್ತಾ ಇರ್ತದೆ, ಕೇಳಲಿಕ್ಕೆ ಇಂಪಾಗಿರ್ತದೆ. ಆ ಶಬ್ದಗಳು ವೇದ ಕೇಳದಂತೆ ಕೇಳ್ತಾ ಇತ್ತು. ಆದ್ರಿಂದ ವೇದ ಸ್ಥಾನಂ ಅಂತ ರಾಜರು ಅಂದಿದ್ದಾರೆ. ಇನ್ನೊಂದು, ವೇದ ಪಾಠ ಎಲ್ಲ ಎಲ್ಲಿ ನಡೀತಾ ಇತ್ತು ಮೊದಲು? ಈಗ ಎಲ್ಲೋ ನಗರದಲ್ಲಿ ಮಠಗಳು ಕಟ್ಟಿದ್ದಾರೆ, ಎಲ್ಲ ನಡೀತಾ ಇದೆ. ನಮ್ಮ ವಿದ್ಯಾಪೀಠವು ಮೊದಲು ಕಾಡಲ್ಲೇ ಇತ್ತು, ಈಗ ಕಾಡಲ್ಲೂ ಹೊಕ್ಕಿತು, ಅದರಿಂದ ಅದು ನಾಡಿನ ಮಧ್ಯದಲ್ಲೇ ಇದೆ ಅಂತ ಹೇಳ್ತೇವೆ. ಹಾಗೆ ವೇದಸ್ಥಾನ ಅಂತಂದ್ರೆ ವೇದ ಪಾಠ ನಡೆಯುವ ಸ್ಥಾನ. ಅದು ಎಲ್ಲಿ ಇರ್ತಿತ್ತು? ಕಾಡಿನ ಮಧ್ಯದಲ್ಲಿ ಇರ್ತಿತ್ತು. ಅದರಿಂದ ಗೌತಮರ ವಾಸವಾದ ಸ್ಥಳ ಆ ಮಧುವನ, ಅಲ್ಲೆಲ್ಲ ವೇದ ಪಾಠ ನಡೀತಾ ಇತ್ತು. ರಾಜರು ಹೋದ ಕಾಲದಲ್ಲೂ ಗುರುಕುಲಗಳು ಅಲ್ಲಿ ಇದ್ದು ಅಂತ ಅರ್ಥ. ಹಾಗಾದ್ರೆ ಅದನ್ನ ನೋಡಿ ವೇದಸ್ಥಾನಂ ಅಂತ ಅಂದ್ರು. ಅಂತಹ ಸ್ಥಾನ ಆ ಎಲ್ಲ ನೋಡಿದ್ರೆ ಹೇಗ್ ಕಾಣ್ತದೆ? ಯತ್ಯರ್ಥಂ, ಯತಿಗಳಿಗೆ ಅಲ್ಲಿ ಬಂದು ಆ ತೀರ್ಥಗಳೆಲ್ಲ ಹೇಗಿದೆ ಅಂತಂದ್ರೆ, ಯತಿಗಳು ಮಾಘಸ್ನಾನಕ್ಕೆ ಬರಬೇಕು ಅಂತ ಅಪೇಕ್ಷೆ ಪಡ್ಬೇಕು. ಅಷ್ಟು ಸುಂದರವಾದಂತಹ ಆ ತೀರ್ಥಗಳು, ಅದನ್ನ ನೋಡಿದಾಗ
ಇಲ್ಲಿ ಬಂದು ಮಾಘಸ್ನಾನ ವ್ರತಾದಿಗಳನ್ನು ಆಚರಣೆ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಅನಿಸ್ಬೇಕು. ಹಾಗೆ ಯತಿಗಳಿಗೆ ಅನ್ಸುತ್ತಂದ್ರೆ ಇನ್ನು ಕೆಳಗಡೆ ಇರುವಂತ ಬೇರೆ ಗೃಹಸ್ಥ, ವಾನಪ್ರಸ್ಥ, ಬ್ರಹ್ಮಚಾರಿಗಳಿಗೆ ಅನ್ಸೋಲ್ಲ, ಅನಿಸ್ತದೆ. ಅಂತ ಕ್ಷೇತ್ರ ಯತ್ಯರ್ಥಂ ಗೌತಮ ಕ್ಷೇತ್ರಂ ಚಿತ್ರಂ ಆಶ್ಚರ್ಯ. ಯಾಕೆ ಅಂತಂದ್ರೆ ನೋಡ್ಲಿಕ್ಕೆ ತತ್ತನು ವದ್ವಭವು, ತತ್ ತನು ಗೌತಮರ ಶರೀರದಂತೆ ಈ ಗೌತಮ ಕ್ಷೇತ್ರ ಶೋಭಿಸ್ತಾ ಇದೆ, ಆದ್ರಿಂದ ಆಶ್ಚರ್ಯ. ನೋಡಿ, ಕಣ್ಣುಗಳಂತೆನೆ ಹಾಗೆ ಸರೋವರ ಯಾಕಿರ್ಬೇಕಿತ್ತು? ಎಲ್ಲೋ ದಿಕ್ಕಿಗೊಂದು ಸರೋವರ ಅಂತ ಇರ್ಬೋದಿತ್ತು. ಆ ಗುಹೆ ಆ ಸರೋವರದ ಹತ್ತಿರದಲ್ಲೇ ಯಾಕಿರ್ಬೇಕಿತ್ತು ಅಂತಂದ್ರೆ ಅದೇ ಆಶ್ಚರ್ಯ. ಗೌತಮರ ಕ್ಷೇತ್ರ ಗೌತಮರ ಅಂತೆ ಕಾಣ್ತಾ ಇದೆ. ಮುಂದೆ ಕೋಟೇಶ್ವರ ಅಂತ ಕ್ಷೇತ್ರ, ಕೋಟೀಶ್ವರ ಅಂತಲೂ ಹೆಸರು. ಆ ಕ್ಷೇತ್ರಕ್ಕೆ ಸಂಚಾರ ಮಾಡ್ತಾ ಬರ್ತಾ ಇದ್ದಾರೆ. ಚಾರು ಕೋಟೀಶ್ವರ ಸ್ಥಾನಂ ಶೋಭತೆ ಯತ್ ಪುರತ್ರಯಂ ಪುರಾರಿರಿವ ನಿರ್ಜಿತ್ಯ ಧ್ವಜೇನಾದ್ಯಾಪಿ ಜೃಂಭತೆ. ಏನಂತಂದ್ರೆ ಕೋಟೀಶ್ವರ ಅಂತ ಪ್ರದೇಶ ಭಾರಿ ಸುಂದರ, ಶೋಭಿಸ್ತಾ ಇದೆ ಅಂತ. ಯಾಕೆ ಅಂತಂದ್ರೆ ತ್ರಿಪುರ ಅಸುರ, ಆ ದೈತ್ಯ, ಅವನನ್ನು ಸಂಹಾರ ಮಾಡಿ ರುದ್ರದೇವರು ಕೂತ ಸ್ಥಳ ಇದು. ಏನು ವೈಭವ, ಇದ್ಯಾಕೆ ಶೋಭಿಸ್ತಾ ಇದೆ? ಈಗಲೂ ಊರು ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಊರಿನ ಜನ ಇರ್ತಾರೆ, ಊರು ಇರ್ತದೆ. ಊರು ಬಂತು ಅಂತ ಹೇಳ್ತೀವಿ ಟ್ರೈನಲ್ಲಿ ಅಥವಾ ಬಸ್ಸಲ್ಲಿ ಹೋಗಿ, ಊರು ಬಂತು ಅಂತ ಯಾರೋ ತಮಾಷೆ ಮಾಡ್ತಾರೆ, ಬಂತ ನಾವೇ ಅಲ್ಲಿ ಹೋಗ್ತಾ ಇರಲ್ವಾ ಅಂತ. ಆ ತರ ಊರು ಅಲ್ಲೇ ಇತ್ತು. ಕುಂಭಾಸಿ ಕ್ಷೇತ್ರ ಅಲ್ಲೇ ಇದು ಕೋಟೀಶ್ವರ ಕ್ಷೇತ್ರ ಅಲ್ಲೇ ಇದೆ. ಹೇಗಿದೆ ಹಾಗೆ ಇದೆ. ಏನು ಇನ್ನು ಶೋಭಿಸ್ತಾ ಇದೆ ಅನ್ಲಿಕ್ಕೆ ಏನು ಅಂತಂದ್ರೆ, ಆ ತ್ರಿಪುರಾಸುರ ಸಂಹಾರ ಮಾಡಿ ಜಯಧ್ವಜವನ್ನು ಹಾರಿಸಿದ್ರು ರುದ್ರದೇವರು, ಅದು ಈಗಲೂ ಕೂಡ ವಿಜೃಂಭಣೆಯಿಂದ ನಡೀತಾ ಇದೆ. ಅದೇ ಆಶ್ಚರ್ಯ. ಇಲ್ಲಿ ಯಾರು ಗೆದ್ರು ಮುಗೀತು ಅಂತ ಬಿಡ್ಬೋದಿತ್ತು. ಈಗಲೂ ಕೂಡ ಯಾವುದೋ ಕಾಲದಲ್ಲಿ ಗೆದ್ದದ್ದು ರುದ್ರದೇವರು, ಅದು ಈಗಲೂ ಅಲ್ಲಿ ಆ ಜಯವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಅಂದ್ರೆ ಅದು ಆಶ್ಚರ್ಯ ಅಲ್ವಾ? ರಾಜರು ಅದನ್ನೇ ಹೇಳ್ತಾರೆ, ಧ್ವಜೇನ ಅದ್ಯಾಪಿ ಜೃಂಭತೆ. ಈಗಲೂ ಆ ಧ್ವಜ, ಜಯಧ್ವಜ ಹಾರಿಸ್ತಾರೆ. ಹಾರಿಸುವ ಮುಂಚೆ ಆ 3 ಊರಿನ ಜನರು ಎಲ್ಲ ಸೇರಿ ಒಂದಿಷ್ಟು ಹಣ ಸಂಗ್ರಹ ಮಾಡಿ 3 ಊರಿನ ಜನರು ತಂದು ಕೊಡ್ತಾರೆ. ಆದ್ರಿಂದ ಆ ಧನ ಸಂಗ್ರಹ ಆಗ್ತದೆ. ಅಂದ್ರೆ 3 ಊರಿನ ಜನ ಸೇರಿ ಆ ಧ್ವಜವನ್ನು ಹಾರಿಸ್ತಾರೆ. ಅದೇ ರುದ್ರದೇವರ ವೈಭವವನ್ನು ಈಗಲೂ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆ ರುದ್ರದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ನಮಸ್ತೆ ಶಿತಿಕಂಠಾಯ ಕೋಟಿ ಸಂಖ್ಯರ್ಷಿ ತೋಷಣಾತ್ ಯಕೋಟೀಶ್ವರ ಸಂಜ್ಞೋ ಭೂ ಸಕಿಂ ನೈಕರ್ಷಿ ಕಾಮದುಕ್ಕು. ಏನು ಅಂತಂದ್ರೆ, ನಮಸ್ತೆ ಶಿತಿಕಂಠಾಯ. ಶಿತಿಕಂಠ ಅಂದ್ರೆ ನೀಲಕಂಠ. ನೀಲಕಂಠ, ನಿನಗೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಯಾರ್ ನೀನು? ಇಲ್ಲಿ ವಿಶೇಷ, ನಿನ್ಗೆ ನಾನು ನಮಸ್ಕಾರ ಯಾಕೆ ಮಾಡ್ಬೇಕು ಅಂತಂದ್ರೆ, ಕೋಟೀಶ್ವರ ಕೋಟಿ ಸಂಖ್ಯರ್ಷಿ ತೋಷಣಾತ್. ನೀನು ಯಾಕೆ ನಮಸ್ಕಾರ ಮಾಡ್ಬೇಕಂದ್ರೆ, ನೀನು ಕೋಟಿ ಋಷಿಗಳು ಎಲ್ಲ ನಿನಗೆ ಇಲ್ಲಿ ತಪಸ್ಸು ಮಾಡಿದಾಗ ಒಲಿದು ಅವ್ರಿಗೆ ಪ್ರತ್ಯೇಕವಾಗಿ ಕೋಟಿ ಲಿಂಗಗಳ ರೂಪದಲ್ಲಿ ನೀನು ಅನುಗ್ರಹ ಮಾಡಿದ್ದಿ. ಆದ್ರಿಂದ ನಿನಗೆ ಹೆಸರೇನ್ ಬಂತು? ಕೋಟೀಶ್ವರ ಅಂತ ಹೆಸರು ಬಂತು. ಅಂತ ರುದ್ರದೇವ್ರು ನೀನು. ಅಂತವ ಸಖಿಂ ನೈಕರ್ಷಿ ಕಾಮದುಕು. ಈ ಒಬ್ಬ ಋಷಿ, ಯಾರು? ವಾದಿರಾಜರೆಂಬ ಋಷಿ, ಅವರಿಗೆ ಅನುಗ್ರಹ ಮಾಡುದಿಲ್ವೇನು? ರುದ್ರದೇವರು ರಾಜರಿಗೆ ಅನುಗ್ರಹ ಮಾಡುದಂದ್ರೆ ಏನು ಅಂತಂದ್ರೆ, ರಾಜರ ಅದಕ್ಕೆ ಏನರ್ಥ ಅಂತ ಹೇಳಿದ್ರು ಗೊತ್ತಾ? ರುದ್ರದೇವರಿಗೆ ಒಂದು ರೀತಿ ಪ್ರಾರ್ಥನೆ ಏನು, ಚಿಕ್ಕವರಲ್ಲೂ ದೊಡ್ಡ ಸ್ಥಾನ ಇರ್ತದೆ. ವೈಷ್ಣವೋತ್ತಮ ಅಂತ ಪದವಿ ಇದೆ ಈಗ ರುದ್ರದೇವರಿಗೆ. ಅವರಿಗೆ ಪ್ರಾರ್ಥನೆ ಅನ್ನೋದಂದ್ರೆ ಹೋಗಿ ಕೈ ಚಾಚಿ ಪ್ರಾರ್ಥನೆ ಅಲ್ಲ, ಒಂದು ರೀತಿ ಮಾತನ್ನು ತಿಳಿಸುವಂತೆ. ಏನು ಅಂತಂದ್ರೆ, ನೋಡು, ನನ್ನ ಭಕ್ತರು ಬರ್ತಾರೆ, ನಿನ್ನನ್ನು ನಮಸ್ಕಾರ ಎಲ್ಲ ಮಾಡ್ತಾರೆ, ಅವರನ್ನ ನೀನು ಅನುಗ್ರಹ ಮಾಡ್ತಾ ಇರಬೇಕು. ಅದನ್ನ ಪ್ರಾರ್ಥನೆ ಮಾಡ್ತಾ, ನನ್ನ ಒಂದು ಮಾತನ್ನ ಬೆಲೆ ಕೊಡ್ಲಿಕ್ಕೆ ಆಗುದಿಲ್ಲೇನು ಅಂತ ಕೇಳ್ತಾ ಇದ್ದಾರೆ ರುದ್ರದೇವಿಗೆ. ಸಖಿಂ ನೈಕರ್ಷಿ ಕಾಮದುಕ್, ನನ್ನ ಮನೋಭಿಷ್ಟೆಯನ್ನು ಪೂರೈಸ್ಲಿಕ್ಕೆ ಆಗುದಿಲ್ವಾ? ಕೋಟಿ ಋಷಿಗಳ ಅಭಿಷ್ಟೆ, ಎಂತೆಂತ ಋಷಿಗಳು ಬಂದು ತಪಸ್ ಮಾಡಿದ್ದಾರೆ, ಅವ್ರಿಗೆಲ್ಲ ಅನುಗ್ರಹ ಮಾಡಿದ್ದಿ. ಕೋಟಿ ಜನ, ಒಬ್ರಿಗಲ್ಲ, ಒಬ್ರೋ ಇಬ್ರೋ ತಪಸ್ ಮಾಡಿದ್ರು ಬೇಗ ಬಂದು. ಈಗ ನೋಡಿ, ನಮ್ಮ ಹತ್ರ ಯಾರೋ ಒಬ್ರು ಬಂದು ಬೇಡ್ತಾರೆ ಏನೋ ಕೊಡು ಅಂತ, ಅಥವಾ ಅಕ್ಕಪಕ್ಕ ಮನೆಯವರು ಬಂದು ಒಂಚೂರು ಅಕ್ಕಿ ಬೇಕಿತ್ತು, ಇದು ಅಕ್ಕಿ ಖಾಲಿ ಆಯ್ತು, ಏನೋ ತರಬೇಕಿತ್ತು ಅಂತ ಹೇಳಿ ಕೇಳ್ತಾರೆ, ಅಥವಾ ಏನೋ ಒಂದು ಪದಾರ್ಥ ಕೇಳ್ತಾರೆ. ಕೇಳಿದಾಗ ಒಬ್ರಿಗೆ ಕೊಡ್ಲಿಕ್ಕೆ ಸರಿ ಕೊಡ್ತೇವೆ, ಇಬ್ರು ಬಂದು ಕೊಡುತ್ತೇವೆ. ಇಡೀ ಊರಿನವರೆಲ್ಲ ಬಂದ್ರೆ ಕೊಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ರುದ್ರದೇವರು ಏನ್ ಮಾಡಿದ್ರು, ಆ ಕೋಟಿ ಜನರಿಗೂ ಪ್ರತ್ಯೇಕ ಲಿಂಗವಾಗಿ ಅವ್ರ ದರ್ಶನ ಕೊಟ್ಟು ಅಲ್ಲಿ ಅವರನ್ನು ಅನುಗ್ರಹ ಮಾಡಿದ್ರು. ಅಂತವರು ಈ ಒಬ್ಬ ಋಷಿ, ವಾದರಾಜರೆಂಬ ಋಷಿ ಬಂದ್ರೆ ಅವರನ್ನು ಅನುಗ್ರಹ ಮಾಡ್ಲಿಕ್ಕೆ ಆಗುದಿಲ್ಲೇನು ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಾರ್ಥನೆ ಅಂದ್ರೆ ಆದೇಶ ಅಂತ ನಾವು ತಗೊಳ್ಬೇಕು. ಪ್ರಾರ್ಥನೆ ಹೇಗೆ ಮಾಡ್ಬೇಕು ಅಂತ ನಮಗೆ ತಿಳಿಸಿಕೊಟ್ಟಂತ ಇದ್ದಿದ್ದು. ನಂತರದಲ್ಲಿ ಅಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಏಕ ಋಷಿ ಕಾಮದುಕ್ ಅಂತ ಹೇಳಿದ್ರು.
ಆ ಏಕರ್ಷಿ ಶಬ್ದ ಅದೇನಾಗಿದೆ ಅಂದ್ರೆ ರಾಜರು ಭಾವಿ ಸಮೀರರು ಅಂತ ಹೇಳಲಿಕ್ಕೆ ಅದು ಒಂದು ಪ್ರಮಾಣ ಆಗಿದೆ. ಏನಂತಂದ್ರೆ ಉಪನಿಷತ್ತಲ್ಲಿ ಈಶಾವಾಸ್ಯ ಉಪನಿಷತ್ ಅಲ್ಲಿ ಬರುವಂತ ಒಂದು ಭಾಗದಲ್ಲಿ ಏಕರ್ಷಿ ಅಂತ ಲಾತವೇಯರನ್ನ ಕರೆದಿದ್ದಾರೆ. ಲಾತವ್ಯ ಯಾರು ಅಂತಂದ್ರೆ ವಾದಿರಾಜರೇ ಲಾತವ್ಯರು ಏಕರ್ಷಿ ಅಂತ ಹೇಳಿ ಅವರಿಗೆ ಅಲ್ಲಿ ಹೆಸರು ಕರೆದಿದ್ದಾರೆ. ಹಾಗಾದ್ರೆ ಏಕರ್ಷಿ ಕಾಮದುಕ್ ಅಂತಂದ್ರೆ ಒಬ್ಬ ಋಷಿಯನ್ನ ಸಂತೋಷಗೊಳಿಸ್ಲಿಕ್ಕೆ ಬರುದಿಲ್ಲ ಅಂತಂದ್ರೆ ಲಾತವ್ಯರನ್ನ ಸಂತೋಷಗೊಳಿಸ್ಲಿಕ್ಕೆ ಬರುದಿಲ್ಲೇನು, ಬರುತ್ತೆ ನಿನಗೆ. ಹೇಗೆ ಅವರ ಭಕ್ತರನ್ನು ಅನುಗ್ರಹ ಮಾಡಿ ನಿನಗೆ ಅವರಿಗೆ ಸಂತೋಷ ಪಡಿಸ್ಲಿಕ್ಕೆ ಬರ್ತದೆ ಅಂತ ಅರ್ಥ. ಹಾಗಾದ್ರೆ ಏಕರ್ಷಿ ಅಂತ ಶಬ್ದ ಪ್ರಯೋಗ ಮಾಡಿದ್ರಿಂದ ರಾಜರು ತಾವು ಭಾವಿ ಸಮೀರರಂತ ಸೂಚನೆ ಕೊಟ್ಟಂತೆ ಆಯ್ತು. ಮುಂದೆ ಇನ್ನೊಂದು ಕ್ಷೇತ್ರ, ಇಲ್ಲಿ ಹರಿ ಸರ್ವೋತ್ತಮನು ಆ ಕ್ಷೇತ್ರವೇ ತಿಳಿಸ್ತದೆ ಅಂತ ಅನಿಸ್ತದೆ. ಕ್ರೋಢ ಯೋಗೀಶ್ವರ ಕ್ಷೇತ್ರಂ ಭಾತಿ ಶುಕ್ತಿಮತಿ ತಟೆ ಸತಾಂ ಮತ ದ್ವಿತಾಯತ್ರ ಸ್ಪಷ್ಟೋಮೇಶ ರಮೇಶಯೋ. ಕ್ರೋಢ ಶಂಕರನಾರಾಯಣ ಕ್ಷೇತ್ರ ಅಂತ. ಇಲ್ಲಿ ಏನಾಗಿದೆ ಅಂತಂದ್ರೆ ಕ್ರೋಢ ಅಂತ ಒಬ್ಬ ಮುನಿ, ಆ ಋಷಿಗಳೇನ್ ಮಾಡಿದ್ರು, ತಪಸ್ಸನ್ನು ಮಾಡಿದ್ರು. ಶುಕ್ತಿಮತಿ ಅಂತ ನದಿ, ಆ ನದಿ ತೀರದಲ್ಲಿ ಕೂತ್ಕೊಂಡು ಇವರು ತಪಸ್ ಮಾಡಿದ್ರು. ಆ ತಪಸ್ಸಿಗೆ ಒಲಿದು ಶಂಕರ ನಾರಾಯಣ ರುದ್ರದೇವರನ್ನೂ ಚಿಂತಿಸಿದ, ನಾರಾಯಣನನ್ನೂ ಚಿಂತಿಸಿದ, ಇಬ್ರು ಒಟ್ಟಿಗೆ ಪ್ರತ್ಯಕ್ಷರಾದ್ರು, ಒಂದು ಲಿಂಗಾಕಾರದಲ್ಲಿ ಕೂತ್ರು. ಆದ್ರಿಂದ ನೋಡಿ ಏನು, ಭಾತಿ ಶುಕ್ತಿಮತಿ ತಟೆ ಸತಾಮತ ದ್ವಿತಾಯತ್ರ ಸ್ಪಷ್ಟೋಮೇಶ ರಮೇಶಯೋ. ಇಲ್ಲಿ ಈ ಕ್ಷೇತ್ರ ಏನ್ ಮಾಡ್ತಾ ಇದೆ ಅಂತಂದ್ರೆ ಆ ರುದ್ರದೇವರು, ಕೆಲವೊಬ್ರು ಹೇಳ್ತಾರೆ ದೇವರು ನಾನು ದೇವರು ಒಂದೇ ಆಗಿರ್ಬೇಕಾದ್ರೆ ರುದ್ರದೇವರು ನಾರಾಯಣ ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ವಾ, ಅವರು ಒಂದೇ ಅಂತ ಹೇಳೋರು ಇರ್ತಾರೆ. ಅವ್ರು ಎಲ್ಲರಿಗೂ ಬುದ್ಧಿ ತಿಳಿಸ್ಲಿಕ್ಕೋಸ್ಕರ ಇಬ್ರು ಇಲ್ಲಿ ಬಂದು ತೋರಿಸಿದ್ರಂತೆ. ಏನು ಅಂತಂದ್ರೆ ಅದು ಮುಂದಿನ ಶ್ಲೋಕಗಳಲ್ಲಿ ಗೊತ್ತಾಗ್ತದೆ. ಏನಂತಂದ್ರೆ ಇಲ್ಲಿ ಸ್ಪಷ್ಟವಾಗಿ ಭೇದ ಗೊತ್ತಾಗ್ತದೆ, ರುದ್ರದೇವರು ಬೇರೆ ನಾರಾಯಣ ಬೇರೆ ಅಂತ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹಿಂದೆ ಅನಂತೇಶ್ವರ ಗುಡಿಯಲ್ಲಿ ನೋಡಿದ್ವಿ, ಲಿಂಗಾಕಾರದಲ್ಲಿ ನಾರಾಯಣ ಇದ್ದಾನೆ. ಯಾಕೆ? ಶಿವಾಂತರ್ಯಾಮಿ, ನಾನೇ ಶಿವನ ಅಂತರ್ಯಾಮಿ. ಹಾಗಾದ್ರೆ ಅವಾಗ ನಮಗೆ ಸಂಶಯ ಬರ್ಬೇಕು, ಏನು ಶಿವನ ಅಂತರ್ಯಾಮಿ? ಈಗ ಶರೀರದ ಒಳಗೆ ಯಾರಿದ್ದಾರೆ? ಜೀವ ಇದ್ದಾನೆ. ಶರೀರದ ಅಂತರ್ಯಾಮಿ ಯಾರು? ಜೀವ ಅಂತ ನಮಗೆ ಅನಿಸ್ತದೆ. ಹಾಗಾದ್ರೆ ಏನಾಯ್ತು? ಆ ಲಿಂಗದ ಒಳಗೆ ಯಾರಿದ್ದಾನೆ? ಶಿವನ ಒಳಗೆ ಯಾರಿದ್ದಾನೆ? ನಾರಾಯಣ ಇದ್ದಾನೆ ಅಂತ ತಿಳಿಸ್ತಾ ಇದ್ದಾನೆ. ಅಂತಂದ್ರೆ ಶಿವ ಮತ್ತು ನಾರಾಯಣ ಒಂದೇ ಅಂತ ಸಂಶಯ ಬರುವುದು ಇರ್ತದೆ. ಈಗ ಶರೀರ ಮತ್ತೆ ಆತ್ಮ ಒಂದೇ ಅನ್ನೋ ಸಂಶಯ ಹೇಗೆ ಬರ್ತದೋ ಹಾಗೆ ಶಿವ ಮತ್ತೆ ನಾರಾಯಣ ಒಬ್ಬನೇ ಅಂತ ಸಂಶಯ ಬರ್ತದಲ್ಲ, ಅದನ್ನ ಇಲ್ಲಿ ಪರಿಹಾರ ಮಾಡ್ತಾ ಇದ್ದಾರೆ ಎಂಬಂತೆ ಇದೆ. ಸ್ಪಷ್ಟೋಮೇಶ ರಮೇಶ, ಉಮೇಶ ರಮೇಶ. ಉಮೇಶ ಅಂದ್ರೆ ಉಮಾ ಅಂದ್ರೆ ಪಾರ್ವತಿ, ಅವಳಿಗೆ ಈಶ ರುದ್ರದೇವರು. ರಮೇಶ ರಮ ಪಾರ್ವತಿ ಲಕ್ಷ್ಮೀದೇವಿ, ಅವಳ ಈಶ ನಾರಾಯಣ. ಇವರಿಬ್ಬರಲ್ಲಿ ಭೇದ ಈ ಕ್ಷೇತ್ರದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹೇಗೆ ಅಂತಂದ್ರೆ ದ್ವಾಸುಪರ್ಣೇತಿ ವೇದಾರ್ಥ ಭೂತೌತೌ ಪ್ರಾಯಶೋ ಮರೌ ಯದೇ ಕೋಷ್ಣಾತಿ ಬಹುಶೋ ಅನಶ್ನನ್ಯೋ ವಿವರ್ಧತೆ. ಏನು ಅಂತಂದ್ರೆ ಒಂದು ವೇದದಲ್ಲಿ ಒಂದು ಮಾತು ಕೇಳಿ ಬರ್ತದೆ, ದ್ವಾಸುಪರ್ಣ ಸಂಯುಜ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾಧು ಅತ್ತಿ ಅನಶ್ನನ್ಯೋ ಅಭಿಚಾಕಶೀತಿ ಅಂತ. ಇದು ಶ್ರುತಿಯ ವಾಕ್ಯ. ಏನ್ ಹೇಳ್ತದೆ ಅಂತಂದ್ರೆ ಒಂದು ಮರ, ಆ ಮರದಲ್ಲಿ 2 ಹಕ್ಕಿಗಳಿರ್ತದೆ. ಆ ಹಕ್ಕಿಗಳು ಏನ್ ಮಾಡ್ತದೆ ಅಂತಂದ್ರೆ, ಒಂದು ಹಕ್ಕಿ ಉಪವಾಸ, ಏನೂ ತಿನ್ನೋದಿಲ್ಲ, ಏನನ್ನೂ ಮುಟ್ಟೋದಿಲ್ಲ, ಸುಮ್ಮನೆ ಇರ್ತದೆ. ಇನ್ನೊಂದು ಹಕ್ಕಿ ತಿಂತದೆ ಆ ಮರದಲ್ಲಿ ಯಾವ್ಯಾವ ಹಣ್ಣಿತ್ತು ಎಲ್ಲ ತಿಂದು ಹಾಕಿದ್ದು, ಸಮಾಧಾನ ಇಲ್ಲ, ಹಸಿವು 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 ಅಂತ ಇದೆ. ಆದ್ರಿಂದ ಏನು ಗೊತ್ತಾಯ್ತು, ಆ ಉಪವಾಸ ಇದ್ದು ಆ ಪಕ್ಷಿ ಏನಿತ್ತು ಅದು ಬಲ ಇಲ್ಲ, ಬಿದ್ದೋಯ್ತು, ಹಾಗೇನಿಲ್ಲ, ಸಂತೋಷದಿಂದ ಇದೆ. ಇನ್ನೊಂದು ಚೆನ್ನಾಗಿ ತಿಂತಾ ಇದೆ, ಸ್ವಾದು ಅತ್ತಿ, ಚೆನ್ನಾಗಿ ತಿಂತಾ ಇರ್ತದೆ. ಆದ್ರೆ ದುಃಖ ಮುಗಿತಾ ಇಲ್ಲ, ಹಸಿವು ಆಗ್ತಾ ಇದೆ. ಇನ್ನೊಂದು ಪಕ್ಷಿ ಏನೂ ತಿಂತಾ ಇಲ್ಲ, ಉಪವಾಸ ಇದೆ, ಆದ್ರೆ ಚೆನ್ನಾಗಿ ಆನಂದದಿಂದ ಇದೆ, ಯಾವುದು ಚಿಂತೆಯೇ ಇಲ್ಲ, ನೆಮ್ಮದಿಯಿಂದ ಇದೆ. ಇದರಿಂದ ಅದು ಹೇಗಿದೆ ಅಂದ್ರೆ
ನಾರಾಯಣ ಮತ್ತೆ ಜೀವರ ವ್ಯತ್ಯಾಸವನ್ನು ತಿಳಿತಾ ಇದೆ ಆ ಮರದಲ್ಲಿರುವ ಪಕ್ಷಿಗಳಿಂದ. ನಾರಾಯಣ ಹೇಗೆ, ಅವನಿಗೆ ತಿನ್ನಬೇಕು ಭೋಗಿಸ್ಬೇಕು ಅನ್ನೋ ಕ್ರಮನೇ ಇಲ್ಲ. ಆದ್ರೆ ನಮಗೆ ಭೋಗಿಸಿದ್ರೆ ಮುಗಿಯೋದೇ ಇಲ್ಲ, ಬೇಕು 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 ಅಷ್ಟೇ ನಮಗೆ. ಹಾಗಾದ್ರೆ ಈ ವ್ಯತ್ಯಾಸ ನಮ್ಮಲ್ಲಿರುವುದು, ಜೀವ ಬೇರೆ ದೇವರು ಬೇರೆ ಅಂತ. ಅದು ಆ ವೇದ ಈ ಲಿಂಗದಲ್ಲಿ ತೋರ್ತಾ ಇದೆ ಅಂತ ನೋಡಿ. ದ್ವಾಸುಪರ್ಣೇತಿ ವೇದಾರ್ಥ ಭೂತವು ತೌ ಪ್ರಾಯಶೋಮರವು. ಅಮರವು ಅಂದ್ರೆ ದೇವತೆಗಳು. ಈ ಇಬ್ರು ದೇವತೆಗಳು ನಾರಾಯಣ ಮತ್ತೆ ರುದ್ರದೇವರು, ಈ ಇಬ್ರು ದೇವತೆಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಗಿದ್ದಾರೆ ಅಂದ್ರೆ ದ್ವಾಸುಪರ್ಣೇತಿ ವೇದಾರ್ಥವು, ವೇದಾರ್ಥ ಭೂತವು, ಆ ವೇದಕ್ಕೆ ಅರ್ಥದಂತೆ ಇದ್ದಾರೆ ಇಬ್ರು. ಯಾಕೆ ಅಂತಂದ್ರೆ ನೋಡಿ, ಆ ದೇವಸ್ಥಾನದಲ್ಲಿ ಆಶ್ಚರ್ಯ ಏನಂತಂದ್ರೆ ಆ ರುದ್ರದೇವ ಒಂದು ಲಿಂಗ, ಒಂದು ಭಾಗ ವಿಷ್ಣು ಇರುವ ಭಾಗ, ಇನ್ನೊಂದು ಭಾಗ ರುದ್ರದೇವರು ಇರುವ ಭಾಗ. ಅಲ್ಲಿ ಮಜಾ ಏನಂದ್ರೆ ಬರೀ ರುದ್ರದೇವರಿಗೆ ನೈವೇದ್ಯ ಮಾಡ್ತಾನೆ ಇರ್ತಾರೆ. ಆದ್ರೆ ದಪ್ಪ ಆಗಿರುವ ಭಾಗ ನಾರಾಯಣನ ಭಾಗ ಹೊರತು ರುದ್ರದೇವರ ಭಾಗ ಕೃಶವಾಗಿ ಇದೆ, ಏನೂ ಇಲ್ಲ, ಬಲನೇ ಇಲ್ಲದರ ತರ ಇದೆ. ಆ ಲಿಂಗ ಒಂದು ಭಾಗ ತುಂಬಾ ಸಪೂರ, ತುಂಬಾ ತೆಳ್ಳಗಿದೆ, ಇನ್ನೊಂದು ಭಾಗ ತುಂಬಾ ದಪ್ಪ ಬೆಳೀತಾ ಇದೆ. ಅದರಿಂದ ಏನು ತಿಳಿತದೆ, ಆ ಪಕ್ಷಿ, ಒಂದು ಪಕ್ಷಿ ಯಾವುದಕ್ಕೆ ಅದೇನು ಹಸಿವು ಇಲ್ಲದೆ ಉಪವಾಸ ಇರ್ತಿತ್ತೋ ಅದು ಚೆನ್ನಾಗಿ ದಷ್ಟಪುಷ್ಟವಾಗಿ ತನ್ನ ಪಾಡಿಗೆ ಇರ್ತಿತ್ತೋ, ಸುಖವಾಗಿ ಹಸಿವು ಏನೂ ಇಲ್ಲದೆ ಇರ್ತಿತ್ತೋ. ಇನ್ನೊಂದು ಪಕ್ಷಿ ಏನು ತಿಂದ್ರೂ ಸಮಾಧಾನ ಇಲ್ಲದೆ ಇರ್ತಿತ್ತೋ. ಹಾಗೆ ಈ ಲಿಂಗವೂ ಇದೆ. ಒಂದು ಭಾಗದ ಲಿಂಗಕ್ಕೆ ನೈವೇದ್ಯವೇ ಇಲ್ಲ, ಯಾಕೆ ವಿಷ್ಣು ಸಂಬಂಧಪಟ್ಟದ್ದು ಅಂತ ಹೇಳಿ ನೈವೇದ್ಯನೇ ಮಾಡುದಿಲ್ಲ. ಇನ್ನೊಂದು ಕಡೆ ಶಿವನ ಸಂಬಂಧಪಟ್ಟದ್ದು ಅಂತ ಹೇಳಿ ನೈವೇದ್ಯ ಮಾಡೇ ಮಾಡ್ತಾರೆ, ಅದು ದಪ್ಪವೇ ಆಗುದಿಲ್ಲ. ಅದಕ್ಕೆ ಎಷ್ಟು ಕೊಟ್ಟರು ಅದಕ್ಕೆ ಬಲವೇ ಬರುದಿಲ್ಲ, ಅದು ಸಮ ಆಗುವುದೇ ಇಲ್ಲ. ಅದರಿಂದ ಏನರ್ಥ ಆಗ್ತಾ ಇದೆ, ರುದ್ರದೇವರು ಬೇರೆ ವಿಷ್ಣು ಬೇರೆ. ರುದ್ರದೇವರು ವಿಷ್ಣು ಒಬ್ಬರೇ ಆಗಿದ್ರೆ ಲಿಂಗ ಸಮಾನವಾಗಿ ದಪ್ಪ ಆಗ್ಬೇಕಿತ್ತು. ಆದ್ರೆ ಏನಾಗಿದೆ, ಒಂದು ವಿಷ್ಣುವಿನ ಸಂಬಂಧಪಟ್ಟ ಭಾಗ ಮಾತ್ರ ದಪ್ಪಾಗಿದೆ, ಈ ಕಡೆ ಶಿವನ ಸಂಬಂಧಪಟ್ಟ ಭಾಗ ದಪ್ಪ ಆಗ್ತಾ ಇಲ್ಲ. ಆದ್ರಿಂದ ಸ್ಪಷ್ಟವಾಗಿ ಉಮೇಶ ರಮೇಶರಲ್ಲಿ ಭೇದ ಈ ಲಿಂಗ ತಿಳಿಸ್ಕೊಡ್ತಾ ಇದೆ. ಇದು ಈ ಕ್ಷೇತ್ರ ಮಹಿಮೆ ಅಂತ ಹೇಳ್ತಾ ಆ ರುದ್ರದೇವರನ್ನೆಲ್ಲ ವರ್ಣಿಸ್ತಾ, ರುದ್ರನಾರಾಯಣರನ್ನು ವರ್ಣಿಸ್ತಾ ಇದ್ದಾರೆ. ಶ್ರುತಿಶತ ವರ್ಣಿತ ಚರಿತಂ ಯತಿ ಹೃನ್ನಿರತಂ ಯಥೇಷ್ಟ ಗುಣಭರಿತಂ ಕಿಂಕರ ವರದ ಮನಿಂದ್ಯಂ ಶಂಕರನಾರಾಯಣಂ ವಂದೇ. ಶ್ರುತಿ ಶತವರ್ಣಿತ ಚರಿತಂ, ರುದ್ರದೇವರ ಚರಿತ್ರೆ, ನಮಕ ಚಮಕ ಇತ್ಯಾದಿಗಳು ಹೊಗಳ್ತಾ ಇವೆ, ಸ್ತೋತ್ರ ಮಾಡ್ತಾ ಇವೆ. ಆ ಕಡೆ ನಾರಾಯಣ, ಇಡೀ ವೇದವೇ ನಾರಾಯಣನನ್ನು ಸ್ತೋತ್ರ ಮಾಡ್ತಾ ಇದೆ. ಶ್ರುತಿ ಶತ ಅನ್ನೋದಕ್ಕೆ ಪೂರ್ಣ ಅಂತ ಅರ್ಥ. ಪೂರ್ಣ ಶ್ರುತಿ ಅದೇನ್ ಮಾಡ್ತಿದೆ, ನಾರಾಯಣನ ಸ್ತೋತ್ರ ಮಾಡ್ತದೆ. ಶ್ರುತಿ ಶತ ಅಂದ್ರೆ 100 ಅಂತ ಇಟ್ಕೊಳ್ಳೋ, ಅಂದ್ರೆ ಒಂದಿಷ್ಟು ಭಾಗ ಅಂತ. ಅದೇನ್ ಮಾಡ್ತದೆ, ರುದ್ರದೇವರನ್ನು ಸ್ತೋತ್ರ ಮಾಡ್ತಾ ಇದೆ. ಶ್ರುತಿ ಶತ ವರ್ಣಿತ ಚರಿತಂ, ದೇವರ ಚರಿತ್ರೆಯನ್ನು, ರುದ್ರದೇವರ ಚರಿತ್ರೆಯನ್ನು ಆ ಶ್ರುತಿಗಳು ಹೇಳ್ತಾ ಇವೆ. ಯತಿ ಹೃನ್ನಿರತಂ, ಯತಿಗಳ ತಪಸ್ವಿಗಳ ಹೃದಯದಲ್ಲಿ ವಾಸ ಮಾಡ್ಲಿಕ್ಕೆ ಇಷ್ಟಪಡುವವರು ಇವರಿಬ್ರು. ಯತಿ ಹೃನ್ನಿರತಂ, ಅಲ್ಲಿ ಆನಂದವನ್ನು ಪಡುವವರು. ಯಥೇಷ್ಟ ಗುಣಭರಿತಂ, ರುದ್ರದೇವರಲ್ಲಿ ದೇವರಲ್ಲಿ ಯಥೇಷ್ಟ ಗುಣಪೂರ್ಣ ಅಂತ ಚಿಂತನೆ ಮಾಡಿ ಹಲವಾರು ಗುಣಗಳು ಬಂದಿವೆ. ಸಕಲ ಗುಣ ಅಂತ ಹೇಳಲಿಕ್ಕಾಗಲ್ಲ. ರುದ್ರದೇವರಿಗೆ ಒಂದಿಷ್ಟು ಗುಣ, ದೇವರಲ್ಲಿದ್ದ ಒಂದಿಷ್ಟು ಗುಣಗಳು ಬಂದಿದೆ, ಅದು ಪೂರ್ಣ ಅಲ್ಲ, ಸ್ವಲ್ಪ ಬಂದಿದೆ. ಯಾಕೆ, ಉಪಾಸನೆ ಮಾಡಿ 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 ಬಂದಿದೆ. ದೇವರಲ್ಲಿ ಪೂರ್ಣ ಗುಣ ಇದೆ. ಅಂತವ್ರೆ ಇಬ್ರು ಸೇರಿದಾರಲ್ಲ, ಒಂದೇ ಕಡೆ ಇರುವುದರಿಂದ ನಾರಾಯಣನ್ ಎಷ್ಟು ಅಧಿಕ ಸನ್ನಿಧಾನ ರುದ್ರದೇವರಲ್ಲಿ ಅಂದ್ರೆ ಒಂದೇ ಸರಿ ಸ್ತೋತ್ರ ಮಾಡಿದೆ. ಯಥೇಷ್ಟ ಗುಣಭರಿತಂ. ಈಗ ಹಿಂದೆ ಉದಾಹರಣೆ ಕೊಟ್ಟೆ, ಯಾರು ಬೇಡ್ಲಿಕ್ಕೆ ಬಂದ್ರು, ಅಕ್ಕಿ ಅಥವಾ ಮನೆಯಲ್ಲಿ ಒಂದು ಪದಾರ್ಥ ಬೇಡ್ಲಿಕ್ಕೆ ಬಂದ್ರು, ಒಬ್ರಿಗೆ ಕೊಡ್ಲಿಕ್ಕೆ ಸಾಮರ್ಥ್ಯ ಇತ್ತು, ಕೊಟ್ವಿ. ಇಬ್ರಿಗೆ ಕೊಡ್ಲಿಕ್ಕೆ ಸಾಮರ್ಥ್ಯ ಇತ್ತು, ಅನೇಕರು ಬಂದ್ರೆ ಕೊಡ್ಲಿಕ್ಕೆ ಆಗಲ್ಲ ಅಂತ. ಆದ್ರೆ ನಾರಾಯಣನ ಪರಿಸ್ಥಿತಿ ಗುಣ ಬೇಕು ಅಂತ. ನಾರಾಯಣ ಶಬ್ದಕ್ಕೆ ಅರ ದೋಷ, ನ ಅಲ್ಲ ಅಂದ್ರೆ ನಾರ, ದೋಷ ಅಲ್ಲದ್ದು ಅಂದ್ರೆ ಗುಣ ಅಂತ ಅರ್ಥ. ಅಯನ ಅಂದ್ರೆ ಆಶಯ, ಗುಣಕ್ಕೆ ಆಶಯ. ಎಷ್ಟು ಗುಣಗಳಿದೆ ಅಂದ್ರೆ ನಂಗೆ ಒಂದಿಷ್ಟು ಗುಣಗಳು ತಗೋ ಅಂತಾನೆ. ನಿನ್ನಲ್ಲಿ ಕಡಿಮೆ ಆಯ್ತಂದ್ರೆ ಇನ್ನೂ ಇದೆ ತಗೋ, ಎಷ್ಟು ಬೇಕು, ಇನ್ನೂ ಬೇಕಾ, ತಗೋ ಅಂತಾನೆ ಹೇಳ್ತಾನೆ. ಅಷ್ಟು ಗುಣಪೂರ್ಣ ಅವನು. ಆದ್ರಿಂದ ಯಥೇಷ್ಟ ಗುಣಭರಿತಂ ಅಂತವನನ್ನು ಚಿಂತನೆ ಮಾಡಿ, ರುದ್ರದೇವರು ನಮಗೆಲ್ಲ ಗುಣಗಳನ್ನು ಕೊಡ್ಲಿಕ್ಕೆ ಸಮರ್ಥರಲ್ವಾ ಅಂತಂದ್ರೆ ಅವರು ಅಷ್ಟೇ ಯಥೇಷ್ಟ ಗುಣಭರಿತಂ. ಆ ನಾರಾಯಣನ ಅಧಿಕ ಗುಣಗಳಿಂದ ಚಿಂತನೆ ಮಾಡಿ ತಮ್ಮನ್ನು ಒಂದಿಷ್ಟು ಗುಣಗಳು ಬಂದಿದೆ. ಎಷ್ಟು ಅಂದ್ರೆ ತಮಗೆ ಕಡಿಮೆ ಆಗುದಿಲ್ಲ, ಇನ್ನೊಬ್ರಿಗೆ ಕೊಡ್ಲಿಕ್ಕೆ ಸಮರ್ಥ. ಹಾಗೆ ಯಥೇಷ್ಟ ಗುಣಭರಿತಂ ಇವರಿಬ್ರು ಹಾಗಿದ್ದಾರೆ. ಕಿಂಕರ ವರದಂ ಅನಿಂದ್ಯಂ. ಕಿಂಕರ ವರದ ಅಂತಂದ್ರೆ ಯಾರು ದೇವರಿಗೆ, ರುದ್ರದೇವರಿಗೆ ಏನು ಬೇಕು ಅಂತ ಸೇವಿಸ್ತಾ ಇರ್ತಾರಲ್ಲ, ತಮಗೆ ಒಂದು ಮನಸ್ಸಿಗೆ ಬರ್ತದೆ, ಇದು ದೇವರಿಗೆ ಹೀಗೆ ಬೇಕಾದ್ರೆ ಚೆನ್ನಾಗಿರ್ತದೆ, ಹೀಗೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ, ಇಂಥ ಸಮರ್ಪಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ.
ಅವರೆಲ್ಲ ಕಿಂಕರರು. ದೇವ್ರಿಗೆ ಏನ್ ಬೇಕು ಅಂತ ಕೇಳ್ತಾರೆ, ಆದ್ರೆ ದೇವ್ರು ಏನು ಹೇಳೋದಿಲ್ಲ. ಅವನಿಗೇನು ಬೇಡ, ಅದೇ ತಿಳ್ಕೊಂಡು ಸಮರ್ಪಣೆ ಮಾಡಿದ್ರೆ ಚೆನ್ನಾಗಿರ್ತದೆ, ನಮಗ ಆನಂದ ಆಗತ್ತೆ ಅಂತ ಯಾರು ಸಮರ್ಪಣೆ ಮಾಡ್ತಾರೋ ಅವರೆಲ್ಲ ಕಿಂಕರರಲ್ವಾ. ಕಿಂಕರ ವರದಂ, ಅವ್ರಿಗೆಲ್ಲ ಅನುಗ್ರಹ ಮಾಡ್ತಾ ಇದ್ದಾರೆ. ರುದ್ರದೇವರು ಅನುಗ್ರಹ ಮಾಡ್ತಾರೆ. ಆಮೇಲೆ ರುದ್ರದೇವರು ವೈರಾಗ್ಯಶಾಲಿ, ಅವ್ರಿಗೆ ಏನೂ ಬೇಡ. ದೇವರು ಎಲ್ಲ ಇದೆ, ಆದ್ರಿಂದ ಏನೂ ಬೇಡ. ಇಬ್ರು ಹಾಗೆ ಇದ್ದಾರೆ, ಏನೂ ಬೇಡ ಅನ್ನೋರೆ. ಅಂತವ್ರಿಗೆ ಏನ್ ಮಾಡ್ತಾ ಇದ್ದಾರೆ, ಯಾರು ಒಂದು ಏನ್ ಅರ್ಪಿಸಿದ್ರು ಅಷ್ಟೇ ವರದಂ, ವರವನ್ನು ಕೊಡುವವರಾಗಿದ್ದಾರೆ. ಅಂತವರು ಅನಿಂದ್ಯಂ, ನಿಂದಿಸ್ಲಿಕ್ಕೆ ಅರ್ಹರೇ ಅಲ್ಲ. ಕೆಲವರು ಶಿವ ಸರ್ವೋತ್ತಮ ಅನ್ನೋರು ವಿಷ್ಣುವನ್ನು ಬೈತಾ ಇರ್ತಾರೆ, ತನ್ನನ್ನು ತಾನು ಸರ್ವೋತ್ತಮ ಅಂತ ಹೇಳ್ಕೊಳ್ತಾನ ಅಂತ ಹಾಗೆ ಈಗ ಒಂದಿಷ್ಟು ಬೈಯೋರು ಇರ್ತಾರೆ. ಅವರು ವಿಷ್ಣುವನ್ನ ಬೈತಾರೆ. ವೈಷ್ಣವರಲ್ಲಿ ಕೆಲವೊಬ್ರು ರುದ್ರದೇವರನ್ನ ಬೈತಾರೆ. ಆದ್ರೆ ಇಬ್ರು ಅಷ್ಟೇ ಅನಿಂದ್ಯಂ, ಅನಿಂದ್ಯರು. ಏನಾಗಿದ್ದಾರೆ, ವಿಷ್ಣುನು ಸರ್ವೋತ್ತಮ ಆಗಿದ್ದಾನೆ, ಅವನನ್ನು ಸೇವಿಸಿಕೊಂಡು ವೈಷ್ಣವೋತ್ತಮ ಇದ್ದಾನೆ. ವೈಷ್ಣವೋತ್ತಮನನ್ನ ಬೈದ್ರೆ ಒಳ್ಳೇದಾಗ್ತದ? ಆಗುದಿಲ್ಲ. ಅದರಿಂದ ಅವನನ್ನು ಬೈಲಿಕ್ಕೆ ಅವನು ಅರ್ಹರೇ ಅಲ್ಲ. ಅವರು ಯಾವಾಗ್ಲೂ ಸ್ತುತ್ಯರೇ. ಆಮೇಲೆ ನಾರಾಯಣ ಅವನನ್ನು ಬೈಲಿಕ್ಕೆ ಇಲ್ಲ, ಅವನು ಸರ್ವೋತ್ತಮನಾಗಿದ್ದಾನೆ. ಅಂತವನನ್ನು ಬೈಬೇಕಾ? ಬೈಲೇಬಾರ್ದು. ಅವನನ್ನು ಸ್ತೋತ್ರ ಮಾಡಿ, ಬೈದ್ರು ಅವನಿಗೆ ಸ್ತೋತ್ರನೇ ಆಗ್ತದೆ, ಆಶ್ಚರ್ಯವಿಲ್ಲ. ರಾಜರು ಹಿಂದೆ ತೋರಿಸಿದ್ರು. ಚಾಂಚಲ್ಯಂ ಪೃಷ್ಠದೇಶೆ, ಆ ಗೋಪಿಕೆ ಬೈತಾ ಇದ್ದಾಳೆ, ಯಾಕೆ ಮೋಸ ಮಾಡ್ತೀಯ ಹಾಗೆ, ಅದು ಸ್ತೋತ್ರ ಆಯ್ತು. ಆ ಬೈದ್ರೂ ನಿಂಗೆ ಸ್ತೋತ್ರ ಆಗತ್ತೆ, ಅಂತವ ನೀನು ಅಂತ ಹೇಳಿ ಅನಿಂದ್ಯಂ ಶಂಕರ ನಾರಾಯಣಂ ಒಂದೇ. ಶಂಕರ ಮತ್ತು ನಾರಾಯಣರನ್ನ ಇಬ್ರು ಒಂದೇ ಕಡೆ ಇದ್ದಾರೆ, ಅದಕ್ಕೆ ಒಂದೇ ಏಕವಚನವನ್ನೇ ಪ್ರಯೋಗ ಮಾಡಿದ್ರೆ ಶಂಕರ ನಾರಾಯಣಂ ಒಂದೇ. ಇಬ್ಬರನ್ನು ನಮಸ್ಕಾರ ಮಾಡ್ತೇನೆ. ಮತ್ತೆ ಅವರನ್ನು ಸ್ತೋತ್ರ, ಮತ್ತೆ ಇನ್ನೆರಡು ಶ್ಲೋಕಗಳಿಂದ ಅವರನ್ನೇ ಸ್ತೋತ್ರ ಮಾಡ್ತಾರೆ. ಶೂಲ ಸುದರ್ಶನ ಸುರುಚಂ ಬಾಲೇಂದುಜ್ವಲ ಕಿರೀಟ ಶೋಭಿತ ಶಿರಸಂ ಪಂಕಜ ಮುಖಕರ ಚರಣಂ ಶಂಕರ ನಾರಾಯಣಂ ಒಂದೇ. ಈ ಮೂರು ಶ್ಲೋಕ ವಿಚಿತ್ರ ಏನಂದ್ರೆ ರಾಗವೇ ಇಲ್ಲ, ಟ್ಯೂನ್ ಇಲ್ಲ. ಹೀಗೆ ಉದ್ದಕ್ಕೆ ಹೇಳ್ಕೊಂಡು ಹೋಗ್ಬೇಕು. ಶ್ರುತಿ ಶತವರ್ಣಿತ ಚರಿತಂ ಯತಿಹನ್ ನಿರತಂ ಯಥೇಷ್ಟ ಗುಣಭರಿತಂ ಕಿಂಕರ ವರದ ಮನಿಂದ್ಯಂ ಶಂಕರ ನಾರಾಯಣಂ ಒಂದೇ. ಹೀಗೆ ಉದ್ದಕ್ಕೆ ಹೇಳ್ಕೊಂಡು ಹೋಗ್ಬೇಕು. ಹಾಗೆ ಮೂರು ಶ್ಲೋಕ ಹೀಗೆ ರಾಗ ಇಲ್ಲ ಅಂತಂದ್ರೆ ಏನು ಅರ್ಥ ಆಗ್ತದೆ? ಇಬ್ಬರಿಗೂ ವಿಕಾರ ಇಲ್ಲ. ನಾವು ಏನು ಸಮರ್ಪಣೆ ಮಾಡಿದ್ರು ಅಷ್ಟೇ ಕಿಂಕರ ವರದಂ ಬಂದಿದ್ದಾರೆ. ಆದ್ರೆ ನಾವು ಕೊಟ್ಟಿದ್ರಿಂದ ಅವ್ರಿಗೆ ಹೆಚ್ಚು ಸಂತೋಷ ಆಯ್ತು, ಆದ್ರಿಂದ ನಮಗೆ ವರ ಕೊಟ್ರು. ಹಾಗಲ್ಲ ನೋಡಿ, ರಾಗವೇ ಇಲ್ಲ ಮೂರು ಶ್ಲೋಕಕ್ಕೆ. ಹಾಗಂತ ಹೇಳಿ ಹಾಗೆ ಅರ್ಥ ಏನಾಯ್ತು? ವಿಕಾರವಿಲ್ಲ. ರಾಗ ಅಂದ್ರೆ ಮೇಲೆ ಕೆಳಗೆ ಇರ್ತದೆ. ಹಾಗೆ ಈ ಶ್ಲೋಕಗಳಿಗೆ ಮೇಲೆ ಕೆಳಗೆ ಅನ್ನೋದಿಲ್ಲ, ಒಂದೇ ಕ್ರಮದಲ್ಲಿ ಹೇಳೋದು. ಅರ್ಥ ಏನಾಯ್ತು? ಇವರಿಬ್ಬರಿಗೂ ಯಾವುದೇ ರೀತಿಯ ವಿಕಾರ ಇಲ್ಲ. ಶೂಲ ಸುದರ್ಶನ ಸುರುಚಂ ಹೇಗಿದ್ದಾರೆ ಅಂತಂದ್ರೆ, ಒಂದು ಭಾಗದಲ್ಲಿ ರುದ್ರದೇವರಿದ್ದಾರಲ್ಲ, ಅವ್ರು ಏನ್ ಮಾಡಿದ್ದಾರೆ, ತ್ರಿಶೂಲ ಧರಿಸಿದ್ದಾರೆ. ಇನ್ನೊಬ್ಬ ಚಕ್ರಪಾಣಿ, ಚಕ್ರವನ್ನು ಕೈಯಲ್ಲೇ ಧರಿಸಿದವ, ಅದರಿಂದ ಸುದರ್ಶನ ಅದನ್ನು ಧರಿಸಿದವ. ತಲೆ ಭಾಗವನ್ನು ಹೇಳ್ತಾ ಇದ್ದಾರೆ. ಬಾಲೇಂದುಜ್ವಲ ಕಿರೀಟ ಶೋಭಿತ ಶಿರಸಂ. ಒಂದು ಕಡೆ ಬಾಲಚಂದ್ರನ ಕಿರಣಗಳೇ ಶೋಭಿಸ್ತಾ ಇದೆ, ಇನ್ನೊಂದು ಕಡೆ ಕಿರೀಟ, ಲಕ್ಷ್ಮಿಯ ಸನ್ನಿಧಾನ ಉಳ್ಳಂತ ಕಿರೀಟ. ದೇವರ ಮೈ ಮೇಲಿರುವ ಎಲ್ಲ ಆಭರಣ ಲಕ್ಷ್ಮಿ ಸನ್ನಿಧಾನದಿಂದ ಕೂಡಿರುವಂತದ್ದು. ಆದ್ರಿಂದ ಏನಾಗಿದೆ, ನಾರಾಯಣನ ಕಿರೀಟ ಅದು ಕಾಣಿಸ್ತಾ ಇದೆ. ರಾಜರು ನೋಡಿ, ನಮಗೆ ನಾವು ಹೋದ್ರೆ ಆ ದೇವಸ್ಥಾನಕ್ಕೆ ಹೋಗಿದ್ರೆ ನಮಗೆ ಹೇಗೆ ಕಾಣಿಸ್ತಿತ್ತು? ಒಂದು ದಪ್ಪ ಭಾಗದ ಲಿಂಗ, ಇನ್ನೊಂದು ಭಾಗ ಸಪೂರದ ಲಿಂಗ ಅಂತ ಅಷ್ಟೇ ಕಾಣಿಸ್ತಿತ್ತು. ಬಿಟ್ರೆ ಇಷ್ಟೆಲ್ಲ ವಿಶೇಷ ನಮಗೆ ಗೊತ್ತಾಗ್ತಾನೆ ಇರ್ಲಿಲ್ಲ. ರಾಜರು ರುದ್ರದೇವರನ್ನೂ ಚಿಂತಿಸ್ತಾ ಆ ದೇವರನ್ನು ಚಿಂತಿಸಿ ತೋರಿಸ್ತಾ ಇದ್ದಾರೆ. ದೇವರು ಹೇಗಿದ್ದಾರೆ, ಆ ರುದ್ರದೇವರಲ್ಲಿ ಹೇಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ತ್ರಿಶೂಲ ಧರಿಸಿದ್ದಾನೆ, ಇನ್ನೊಬ್ಬ ಚಕ್ರವನ್ನು ಧರಿಸಿದ್ದಾನೆ, ಇನ್ನೊಂದು ಕಡೆ ಕಿರೀಟ ಕಾಣಿಸ್ತಾ ಇದೆ, ಇನ್ನೊಂದು ಕಡೆ ಚಂದ್ರನ ಬೆಳಕಿನಿಂದ ಆ ತಲೆಭಾಗ ಶೋಭಿಸ್ತಾ ಇದೆ. ಹಾಗೆ ಪಂಕಜ ಮುಖ ಕರ ಚರಣಂ, ಒಂದು ಮಗುವಿನ ಚಿತ್ರ ಬಿಡಿಸಕ್ಕೆ ಹೇಳಿ, ಒಂದು ಮನುಷ್ಯನ ಬಿಡಿಸು ಅಂದ್ರೆ ಒಂದು ರೌಂಡ್ ಮಾಡ್ತದೆ, ಒಂದು ಕೈ ಕಾಲು ಬಿಡಿಸ್ತದೆ ಅಷ್ಟೇ. ಅಂದ್ರೆ ಇಡೀ ದೇಹ ಅಂತ ಅರ್ಥ. ಅದು ಮನುಷ್ಯ ಅಂತ ಚಿತ್ರ ಅಂತ ಅದರ ಅಭಿಪ್ರಾಯ. ಹಾಗೆ ರಾಜರು ಎಲ್ಲಾ ಭಾಗ ಚೆನ್ನಾಗಿದೆ ಅಂತ ಹೇಳಲಿಕ್ಕೋಸ್ಕರ 3 ಭಾಗವನ್ನು ಮಾತ್ರ ಉಲ್ಲೇಖಿಸಿದ್ರು. ಏನು? ಪಂಕಜ ಮುಖ ಕರ ಚರಣಂ. ಮುಖ, ಆ ಮುಖ ಹೇಗಿದೆ? ಕಮಲದಂತ ಅರಳಿದ ಮುಖ. ಸಂತುಷ್ಟರು, ಯಾವಾಗ್ಲೂ ಸಂತುಷ್ಟರು. ದೇವರನ್ನು ನೋಡ್ತಾ ಆನಂದವನ್ನು ಪಡ್ತಾ ಸಂತುಷ್ಟರು. ದೇವರು ನಿತ್ಯ ತೃಪ್ತ, ಅದರಿಂದ ಸಂತುಷ್ಟ. ಇಬ್ಬರ ಮುಖ ಅರಳಿದ ಕಮಲ, ಆದ್ರಿಂದ ಏನು? ಪಂಕಜ ಮುಖ ಆಯ್ತು. ಯಾವಾಗ್ಲೂ ವರ ಕೊಡ್ಲಿಕ್ಕೆ ಅಗಲವಾದ ಕೈ, ಬೇಕಾ ತಗೊಳ್ಳಿ ಅಂತ ಕೈಯನ್ನು ಅಗಲ ಮಾಡಿ ಕೂತಿರುವವರೇ ಇಬ್ರು, ನಾರಾಯಣ ರುದ್ರದೇವರು. ಆದ್ರಿಂದ ಕೈಯೂ ಕಮಲದಂತೆ ಇದೆ. ಪಾದ, ಭಕ್ತರಿಗೆ ಆ ಪಾದ ನಮಸ್ಕಾರ ಮಾಡಿದ್ರೆ ಎಲ್ಲ ಫಲ ಸಿಗ್ತಾ ಇದೆ. ಆ 2 ಪಾದಗಳು, ರುದ್ರದೇವರದು ವಿಷ್ಣುವಿನೊಂದು, ನಮಸ್ಕಾರ ಮಾಡಿದ್ರೆ ಎಲ್ಲ ವರ ಸಿಗ್ತಾ ಇದೆ. ಆದ್ರಿಂದ ಆ ಪಾದಗಳು ಹೇಗಿದೆ? ಕಮಲದಂತೆ ಇದೆ, ಆನಂದವನ್ನು ಉಂಟು ಮಾಡ್ತದೆ. ಕಮಲ ನೋಡಿದ್ರೆ ಆನಂದ ಉಂಟು ಮಾಡ್ತದೆ. ಪಾದಗಳು ಅಷ್ಟೇ ಆನಂದವನ್ನು ಉಂಟು ಮಾಡ್ತಾ ಇದೆ. ಆದ್ರಿಂದ ಇಡೀ ಶರೀರ
ಒಂದೊಂದು ಅಂಗ ಅಂತ ಹೇಳೋದಕ್ಕಿಂತ 3 ಮುಖ್ಯವಾದ ಭಾಗಗಳನ್ನು ಹೇಳಿದ್ರು. ಮುಖ, ಕೈ, ಕಾಲು ಅಂತ. ಅಂದ್ರೆ ಇಡೀ ಶರೀರ ಅದೇನಾಗಿದೆ, ಪಂಕಜ ಮುಖಕರ ಚರಣಂ ಅಂದ್ರೆ ಕಮಲದಂತೆ ಇದೆ. ಅಂತಹ ಶಂಕರನಾರಾಯಣಂ ವಂದೇ, ಶಂಕರನಾರಾಯಣರನ್ನ ನಮಸ್ಕಾರ ಮಾಡ್ತಾ ಇದ್ದೇನೆ. ಪೀನೋರು ಕಟಿಸುನಾಭಂ ಧ್ಯಾನ ಧ್ಯಾನಾರೋಹ ಸ್ಥಿತಾಹಿ ಫಣಹಾರಂ ಶಂಖಾಭ್ರವರ್ಣ ಮನಘಂ ಶಂಕರನಾರಾಯಣಂ ವಂದೇ. ತೊಡೆಗಳು ಮಧ್ಯದ ಒಂದು ಭಾಗ, ಎಲ್ಲಿ ಲಕ್ಷ್ಮಿ ಪಾರ್ವತಿಯರು ಕೂತ್ಕೊಳ್ತಾರೆ. ಇಬ್ಬರನ್ನು ಚಿಂತಿಸ್ಬೇಕು. ಪಾರ್ವತಿಯರನ್ನು ಬಿಟ್ಟು ರುದ್ರದೇವರನ್ನು ಚಿಂತಿಸಬಾರ್ದು, ಲಕ್ಷ್ಮಿಯನ್ನು ಬಿಟ್ಟು ನಾರಾಯಣನನ್ನು ಚಿಂತಿಸಬಾರ್ದು. ಅವರಿಬ್ರು ಕೂಡುವ ಸ್ಥಾನವನ್ನು ಚಿಂತಿಸ್ಬಿಟ್ರೆ ಅವರಿಬ್ರು ಅಲ್ಲಿ ಸನ್ನಿಧಾನ ಮಾಡಿರ್ತಾರಂತ ಹೇಳಿ ಭಾವಿಸ್ತಾ ಅದನ್ನು ಧ್ಯಾನ ಮಾಡ್ತಾ ಇದ್ದಾರೆ. ಪೀನ ಉರು ಕಠಿಣ ಅಸುನಾಭಂ ಹೇಗಿದೆ ಅಂತಂದ್ರೆ ದಷ್ಟಪುಷ್ಟವಾದದ್ದು. ತೊಡೆ ಭಾಗ ದಷ್ಟಪುಷ್ಟವಾಗಿದೆ. ಇಬ್ಬರು ಕೂಡ್ಲಿಕ್ಕೆ, ಒಂದು ಕಡೆ ಲಕ್ಷ್ಮಿ ಕೂಡ್ಲಿಕ್ಕೆ, ಇನ್ನೊಂದು ಕಡೆ ಪಾರ್ವತಿ ಕೂಡ್ಲಿಕ್ಕೆ ಭಾರಿ ಯೋಗ್ಯವಾದ ಸ್ಥಳ. ಆಮೇಲೆ ಸುಕಟಿ, ಒಳ್ಳೆ ಸೊಂಟ, ತುಂಬಾ ಚೆನ್ನಾಗಿದೆ. ನಾಭಿ ಅದು ಅಷ್ಟೇ ತುಂಬಾ ಚೆನ್ನಾಗಿದೆ. ಅಂತ ನಾಭಿ, ವಿಷ್ಣುವಿನ ನಾಭಿ ಅಂತೂ ವಿಷ್ಣು ಸ್ತುತಿಯಲ್ಲಿ ನೋಡ್ಬೇಕು. ಆ ಇಡೀ ಜಗತ್ತನ್ನು ಹೊತ್ತ ಕಮಲವನ್ನು ಹೊತ್ತಿರುವ ನಾಭಿ, ನಿಮ್ನೋ ನಾಭಿ ಅಂತ ಹೇಳಿ ಆರಂಭ ಮಾಡ್ತಾರೆ. ಚಿಕ್ಕ ನಾಭಿ, ಅದನ್ನೇನು ಸ್ತೋತ್ರ ಮಾಡುದು, ಆ ನಾಭಿ ಚಿಕ್ಕದು ಅಂತ ಹೇಳುದು, ಅದು ಸ್ತೋತ್ರ ಮಾಡ್ಲಿಕ್ಕೆ ಹೇಳಲಿಕ್ಕೋಸ್ಕರ ಚಿಕ್ಕ ಗುಣ. ಅದು ವಾಸ್ತವಿಕ ಹೇಳ್ಬೇಕಾದ ಗುಣ ಏನು ಅಂದ್ರೆ, ಈ ನಾಭಿಯಲ್ಲಿ, ವಿಷ್ಣುವಿನ ನಾಭಿಯಲ್ಲಿ ಅಂತಂದ್ರೆ ಇಡೀ ಬ್ರಹ್ಮಾಂಡವನ್ನು ಹೊತ್ತ ಕಮಲ ಅಲ್ಲಿದೆ. ಶಿವನ ನಾಭಿ ಬಗ್ಗೆ ಹೇಳೋದಾದ್ರೆ ಅಲ್ಲಿ ಅದು ಚಿಕ್ಕದಾಗಿ ಲಕ್ಷಣವಾಗಿದೆ. ಯಾಕೆ, ದೇವರ ನಾಭಿಯನ್ನು ಹಂಗೆ ತುಂಬಾ ಚೆನ್ನಾಗಿರುವುದು, ಸುಂದರ ಅಂತ ಚಿಂತಿಸಿದ್ದಕ್ಕೆ ಆ ನಾಭಿಯು ನಾರಾಯಣನ ನಾಭಿ ಕಲ್ಪನೆ ತಂದುಕೊಡ್ಲಿಕ್ಕೆ ಅನುಕೂಲವಾಗಿದೆ. ಆದ್ರಿಂದ ಆ ನಾಭಿಯು ಸುಂದರವಾಗಿದೆ, ಧ್ಯಾನಕ್ಕೆ ಅರ್ಹವಾದದ್ದು. ಆಮೇಲೆ ಕತ್ತಿನ ಭಾಗಕ್ಕೆ ಬಂದು, ಒಂದು ಕಡೆ ಸರ್ಪ ಶೋಭಿಸ್ತಾ ಇದೆ, ಇನ್ನೊಂದು ಕಡೆ ಕೌಸ್ತುಭಾದಿ ಮಣಿಗಳಿಂದ ಕೂಡಿದ ಹಾರವು ಶೋಭಿಸ್ತಾ ಇದೆ. ಒಂದು ಇಡೀ ಶರೀರವನ್ನು ಹೇಳಿದ್ರಿ. ಈಗ ಬಣ್ಣ, ಈಗ ಕಾಲು, ಕೈ, ತೊಡೆ ಅಂತ ಹೇಳಿದ್ರು. ಈಗ ನಾಭಿ, ಹೊಟ್ಟೆ ಎಲ್ಲ ಹೇಳಾಯ್ತು, ಕುತ್ತಿಗೆ ಹೇಳಾಯ್ತು ಹೇಗಿದೆ, ಒಂದು ಕಡೆ ಹಾರ, ಒಂದು ಕಡೆ ಸರ್ಪ ಅಂತ. ಕಡೆಗೆ ಮೈ ಬಣ್ಣವನ್ನು ಹೇಳ್ತಾ ಇದ್ದಾರೆ. ಹೇಗಿದೆ ಅಂತಂದ್ರೆ ಶಂಖಾಭ್ರವರ್ಣಂ, ಒಂದು ಕಡೆ ಶಂಖದ ಬಣ್ಣ, ಇನ್ನೊಂದು ಕಡೆ ಕಪ್ಪು ಬಣ್ಣ. ರುದ್ರದೇವರು ಭಸ್ಮವನ್ನು ಎತ್ತುಕೊಂಡಿದ್ದಾರೆ, ಭಸ್ಮಧಾರಣೆ ಮಾಡಿದ್ದಾರೆ. ಭಸ್ಮ ಮೊದಲು ಗೋಪಿಚಂದನವು ಬಿಳಿಯೇ ಕಾಣ್ತದೆ, ಅದರ ಮೇಲೆ ಭಸ್ಮ. ಆ ಭಸ್ಮ ಯಾವುದು, ಯಾಗ ಇತ್ಯಾದಿಗಳು ಮಾಡಿದ ಭಸ್ಮವನ್ನೆಲ್ಲ ಮೈ ತುಂಬ ಧರಿಸಿದ್ದಾರೆ, ಸ್ಮಶಾನದ ಭಸ್ಮ ಅಂತ ಹೇಳ್ತಾರೆ. ಸರಿ, ನಾವು ಮಂಗಳಕರವಾದದ್ದನ್ನು ಇಟ್ಕೊಳ್ಳೋಣ. ರುದ್ರದೇವರು ಯಾವ್ದು ಧರಿಸಿದ್ರು ಅದು ಮಂಗಳವೇ. ಆದ್ರಿಂದ ಆ ಭಸ್ಮವನ್ನು ಧಾರಣೆ ಮಾಡಿದ್ದಾರೆ. ಅವರು ಬೆಳ್ಳಗೆ ಕಾಣ್ತಾ ಇದ್ದಾರೆ. ವಿಷ್ಣು ಕೃಷ್ಣವರ್ಣ, ಹಿಂದಿನ ಬಾರಿ ಒಂದು ಪ್ರವಚನದಲ್ಲಿ ಹೇಳಿದ್ದೆ, ಕಪ್ಪು ಬಿಳಿ ಶುದ್ಧದ ಸಂಕೇತ, ನಿರ್ವಿಕಾರ ಅಂತ ಹೇಳಿದೆ. ಅಂದ್ರೆ ಯಾವುದೇ ವಿಕಾರ ಇಲ್ಲ, ಶುದ್ಧರು ಇವರು. ಆದ್ರಿಂದ ಏನರ್ಥ ಆಯ್ತು, ಕೃಷ್ಣವರ್ಣ ಮತ್ತೆ ಶುಕ್ಲವರ್ಣ ಏನರ್ಥ, ಶುದ್ಧತೆಯ ವರ್ಣ. ಆದ್ರಿಂದ ದೇವರಲ್ಲಿಯೂ ಯಾವುದೇ ದೋಷಗಳಿಲ್ಲ, ರುದ್ರದೇವರಲ್ಲೂ ಕಡಿಮೆ ದೋಷಗಳಿವೆ. ಬಿಳಿ ಬಣ್ಣ ಧಾರಣೆ ಮಾಡಿದ್ದು ಭಸ್ಮ, ಆದ್ರಿಂದ ಏನು, ಶುದ್ಧರಾಗಿದ್ದಾರೆ. ಯಾವ್ದ್ರಿಂದ, ಆ ಹರಿಯ ಪಾದದ ಧೂಳಿ ಇತ್ಯಾದಿಗಳನ್ನ ಧರಿಸಿದ್ದಕ್ಕೋಸ್ಕರ ಅವರು ಶುದ್ಧರಾದ್ರು. ಆದ್ರಿಂದ ದೋಷ ಇಲ್ಲ ಅವರಲ್ಲಿ. ವೈಷ್ಣವೋತ್ತಮರು, ಆದ್ರಿಂದ ದೋಷ ಇಲ್ಲ ಅವರಲ್ಲಿ. ಆದ್ರಿಂದ ದೋಷ ದೂರರು ಅಂತ ಹೇಳಿ ಚಿಂತಿಸ್ಬೇಕು ಹಿರಿಯರನ್ನ. ಈ ರುದ್ರದೇವರನ್ನ, ನಾರಾಯಣನ ದೋಷ ದೂರ ಅಂತ ಚಿಂತನೆ ಕೊಡ್ತಾ ಅಂತ ಶಂಕರನಾರಾಯಣಂ ವಂದೇ ಅಂತ ಹೇಳಿ ಅವರನ್ನ ನಮಸ್ಕಾರ ಮಾಡ್ತಾ ಇದ್ದಾರೆ. ನಂತರ ಕೊಲ್ಲೂರು ಕ್ಷೇತ್ರಕ್ಕೆ ಅಲ್ಲಿ ಸಂಚಾರ ಮಾಡ್ತಾ ಬರ್ತಾ ಇದ್ದಾರೆ. ಆ ಕೊಲ್ಲೂರು ಕ್ಷೇತ್ರದಲ್ಲಿ ಮೂಕಾಂಬಿಕಾದೇವಿ, ಇಲ್ಲಿ ರಾಜರ ಒಂದು ಕತೆ ಬರ್ತದೆ, ಪ್ರಸಂಗ. ರಾಜರು ಸಂಚಾರ ಮಾಡ್ತಾ ಈ ಕೊಲ್ಲೂರಿಗೆ ಬಂದಿದ್ದಾರೆ. ರಾಜರ ಮಹಿಮೆ ಎಂಥದ್ದು ಕೇಳಿದ್ದೇವೆಲ್ಲರೂ, ಅವರ ವಿಚಿತ್ರ ಚರಿತ್ರೆಗಳು. ಹುಟ್ಟಿದಾಗ ತಾಯಿಗೆ ಒಂದು ರೀತಿ ಸ್ವಪ್ನ, ಗುರುಗಳಿಗೆ ಒಂದು ಸ್ವಪ್ನ, ಅಂತ ವಿಶೇಷ ವ್ಯಕ್ತಿ ಇವರು ಅಂತ ಅಲ್ಲೇ ಹುಟ್ಟಿದಾಗಲೇ ಆರಂಭ. ಹುಟ್ಟೋದಲ್ಲ, ಅದು ಅವತಾರವೇ. ಅಂತ ಅವತಾರ ಮಾಡಿದಾಗಿಂದಲೇ ಒಂದೊಂದು ಆಶ್ಚರ್ಯವಾದ ಚರಿತ್ರೆಗಳು ನಡೀತಾ ಬಂತು. ದ್ವೇಷಿಗಳು ಇದ್ದೇ ಇರ್ತಾರೆ. ಯಾವ ಕಾಲಕ್ಕೆ ದ್ವೇಷಿಗಳಿಲ್ಲ ಅಂತ ಇಲ್ಲೇ ಇಲ್ಲ. ಎಲ್ಲಾ ಕಾಲದಲ್ಲೂ ಒಬ್ರು ವಿರೋಧ ಮಾಡುವವರು, ದ್ವೇಷಿಗಳು ಇದ್ದೇ ಇರ್ತಾರೆ. ಅವರೆಲ್ಲ ಏನು ಯೋಚಿಸಿದ್ರು, ರಾಜರಿಗೆ ಅಪವಾದವನ್ನು ತರಬೇಕು, ಏನಾದ್ರೂ ಮಾಡಿ ಅಪವಾದವನ್ನು ತಂದು ಕೊಡ್ಬೇಕು ಅಂತ ಚಿಂತಿಸಿದ್ದಾರೆ. ಸರಿ, ಏನ್ ಮಾಡೋದು ಅಂತಂದ್ರೆ ಒಬ್ಬ ಹುಡುಗನನ್ನು ಕರೆದು ಹೇಳಿದ್ರು, ಏನ್ ಮಾಡು ಅಂತಂದ್ರೆ, ಯಾರಿಗೂ ಕಾಣಿಸ್ಕೋಬೇಡ,
ಅಲ್ಲಿ ಕೊಲ್ಲೂರ್ ಹತ್ರ ರಾಜರಿದ್ದಾರೆ, ಆ ಊರಲ್ಲಿ ಹೋಗಿ ಬಚ್ಚಿಟ್ಕೋ ಅಂತ. ಇವನು ಕೊಲ್ಲೂರಿಗೆ ಹೋಗಿದ್ದು ಗೊತ್ತು, ಬರ್ಲೇ ಇಲ್ಲ, ಅಲ್ಲಿ ಕಾಣಿಸ್ತಾ ಇಲ್ಲ. ಓ, ಹಾಗಾದ್ರೆ ರಾಜರು ಕೊಲೆ ಮಾಡಿದ್ದಾರೆ, ಅಪವಾದ ಬಂತು. ಎಲ್ಲಾ ಕಡೆ ಸಾರಿದ್ರು ಇವರು, ಕಾಯ್ತಾ ಇದ್ರು, ಅದಕ್ಕೋಸ್ಕರನೇ ಕಾಯ್ತಾ ಇದ್ರು. ಶುರು ಮಾಡಿದ್ರು ಅಷ್ಟೇ, ಸಿಕ್ಕಿದೆ ಸಮಯ ಅವಕಾಶ ಅಂತ ಹೇಳಿ ಆ ಹುಡುಗ ಕಾಣಿಸ್ಕೊಬೇಡ ಅಂತ ಹೇಳಿಕೊಟ್ಟು ಕಳಿಸಿದ್ದು. ಆ ಎಲ್ಲ ಕಡೆ ಹಬ್ಬಿಸಿದ್ರು, ರಾಜರು ಕೊಲೆ ಮಾಡಿದ್ದಾರೆ. ಹೀಗಾದಾಗ ಏನಾಯ್ತು ಅಂತಂದ್ರೆ, ರಾಜರು ಕೊಲೆ ಮಾಡಿದ್ದಾರೆ ಅಂತ ಅಪವಾದ ಬಂತಲ್ಲ, ರಾಜರು ಏನು ಮಾಡುದು? ಈಗ ಮಕ್ಕಳು, ಯಾರು ಚಿಕ್ಕ ಹುಡುಗರು, ಅವ್ರು ಹೀಗ್ ಮಾಡಿದಾರೆ, ಯಾರು ತಮಾಷೆ ಮಾಡ್ತಾರೆ, ಏನು, ಅವನು ನನಗೆ ತೊಂದರೆ ಕೊಟ್ಟು, ದೊಡ್ಡವರೇ ಬಂದಿರ್ತಾರೆ, ಮನೆ ಅತಿಥಿಗಳು ಬಂದಿರ್ತಾರೆ, ತಮಾಷೆಗೆ ಆ ಮಗು ಹೇಳ್ತಾರೆ, ಅವ್ನು ನಂಗೆ ಹೊಡೆದ ಅಂತ ಹೇಳಿ ಅವ್ರ ಅಮ್ಮನ ಹತ್ರ ಹೇಳೋದು. ಅಮ್ಮ ಏನ್ ಮಾಡ್ತಾಳೆ, ಕಾಡಿಸ್ಬೇಡ, ಸುಮ್ನೆ ಅಳ್ತಾನವನು ಅಂತ ಹೇಳ್ತಾರೆ. ರಾಜರು ಅಳುವರಲ್ಲ, ಆದ್ರೆ ಅವ್ರ ಅಮ್ಮನನ್ನೇ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ದೇವಿ ಅವರ ಅಮ್ಮ, ಪ್ರಾಣದೇವರ ಅಮ್ಮ, ನಮ್ಮ ರಾಜರಿಗೂ ಅಮ್ಮ ಅಂತ ಲಕ್ಷ್ಮೀ ದೇವಿ ಸುಮ್ಮನೆ ಅವರ ಹತ್ರ ಹೋಗಿ ಅವಳ ಅನುಗ್ರಹವನ್ನು ಪಡಿಬೇಕು, ಅದಕ್ಕೋಸ್ಕರ ಅವಳಲ್ಲಿ ಪ್ರಾರ್ಥಿಸಿದ್ರು. ಅಪವಾದ ಬರ್ತಿದೆ, ರಕ್ಷಿಸು ಅಂತ. ಮೂಕಾಂಬಿಕೆಯ ಆ ಕ್ಷೇತ್ರದಲ್ಲಿ ದುರ್ಗಾದೇವಿಯ ರೂಪ, ಲಕ್ಷ್ಮಿಯೇ ಸನ್ನಿಧಾನ. ಅಂತ ಲಕ್ಷ್ಮಿ ಅವಳೇನ್ ಮಾಡಿದ್ಲು, ಆ ಯಾರು ಬಚ್ಚಿಟ್ಕೊಂಡಿದ್ನಲ್ಲ, ಆ ಹುಡುಗನ ಯಾರೋ ವ್ಯಕ್ತಿ, ರಾಜರು ಯಾರ ಕೊಲೆ ಮಾಡಿದ್ದಾರೆ ಅಂತ ಅಪವಾದ ಬಂತು, ಆ ಹುಡುಗ, ಅವನಿಗೆ ನಿದ್ದೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕನಸಲ್ಲಿ ಏನೇನೋ ಬರ್ತಾ ಇದೆ, ಸರ್ಪಗಳು ಬರ್ತಾ ಇದೆ, ಆಮೇಲೆ ಮೈಯೆಲ್ಲ ಉರಿ ಹೇಳ್ತಾ ಇದೆ, ಚಾವಟಿ ತಗೊಂಡು ಹೊಡೆದಂತೆ ಆಗ್ತಾ ಇದೆ. ಕನಸಲ್ಲೇ ಅಷ್ಟೇ ಹೊಡೆದಂತೆ ಆಯ್ತು ಅಂತಂದ್ರೆ, ಎದ್ರೆ ಮೈಗೆ ಚಟ ಚಟ ಅಂತ ಏನೋ ಬೀಳ್ತಾ ಇದೆ, ಹೊಡ್ತಾ ಬೀಳ್ತಾ ಇದೆ, ತಡಿಲಿಕ್ಕೆ ಆಗ್ತಿಲ್ಲ. ಏನ್ ಮಾಡುದು ಅರ್ಥ ಆಗ್ಲಿಲ್ಲ. ಒದ್ದಾಡ್ತಾ ಇದ್ದಾನೆ. ಕಡೆಗೆ ಹೋಗಿ ರಾಜ ಹತ್ರ ಹೇಳೋಣ ಅಂತಂದ್ರೆ ಜನರು ತಡಿತಾ ಇದ್ದಾರೆ. ನೀನ್ ರಾಜರ ಹತ್ರ ಹೋದ್ರೆ ಸರಿ ಇರುದಿಲ್ಲ, ದುಡ್ಡು ಕೊಡ್ತೇವೆ ಅಂತೆಲ್ಲ ಏನೇನೋ ಮಾಡಿ ವ್ಯವಸ್ಥೆ ಮಾಡಿರ್ತಾರೆ, ಹೋಗ್ಬೇಡ ಅಂತ ಅವ್ರು. ಇಲ್ಲ, ತಡಿಲಿಕ್ಕೆ ಆಗ್ತಿಲ್ಲ, ಹೋಗ್ತೇನೆ. ಬೇಡ ಅಂತ ತುಂಬಾ ತಡೆ ಮಾಡಿದ್ರು. ಆ ಲಕ್ಷ್ಮೀದೇವಿ ಅವ್ನಿಗೆ ಎಷ್ಟು ತೊಂದ್ರೆ ಕೊಟ್ಟಿಟ್ಲು ಅಂದ್ರೆ, ಆ ದೈತ್ಯನಿಗೆ, ಅಂದ್ರೆ ಯಾರು ಅದೃಷ್ಟ ಬುದ್ಧಿ ಉಳ್ಳ ದೈತ್ಯನೆ ಅಂತವನಿಗೆ ಎಷ್ಟು ತೊಂದರೆ ಕೊಟ್ಲು ಅಂತಂದ್ರೆ, ಕಡೆ ತಡಿಲಾರ್ದೆ ಅವನು ಓಡ್ ಹೋಗಿ ರಾಜ ಹತ್ರ ಹೋಗಿ ಕ್ಷಮೆಯನ್ನು ಕೇಳ್ತಾನೆ. ತಪ್ಪಾಯ್ತು, ನಾನು ಈ ರೀತಿ ಮಾಡಿಸಿದ್ರು, ನನ್ನ ಹತ್ರ ನನ್ನ ಕೊಲೆ ಮಾಡಿದ್ದೀರಿ ಅಂತ ಹೇಳಿ ನಿಮ್ಗೆ ಅಪವಾದವನ್ನು ಹಾಕಿ, ಎಲ್ಲರೂ ಅಪವಾದವನ್ನು ಮಾಡಿದ್ದಾರೆ ನಿಮ್ಮ ಮೇಲೆ, ಕ್ಷಮೆ ಇರ್ಲಿ ಅಂತ ಹೇಳಿ ಬಂದು ಅವನು ಕ್ಷಮೆ ಯಾಚನೆ ಮಾಡಿದ. ಆಗ ರಾಜರು ಅವನನ್ನೇ, ಆ ವ್ಯಕ್ತಿಯನ್ನು ಹಿಡಿದುಕೊಂಡು ಒಂದು ಸಭೆಗೆ ಕರೆದುಕೊಂಡು ಹೋಗಿ, ನಾನು ಯಾವ ಕೊಲೆ ಮಾಡಿಲ್ಲ, ಯಾರ ಕೊಲೆ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದೀರಿ, ಆ ವ್ಯಕ್ತಿಯೇ ಇಲ್ಲಿದ್ದಾನೆ, ನಾನು ಕೊಲೆ ಮಾಡಿಲ್ಲ ಅಂತ ಹೇಳಿ ಆ ಅಪವಾದವನ್ನು ರಾಜರು ಕಳೆದುಕೊಂಡ್ರು ಅಂತ ಹೇಳಿ ಆ ರಾಜರ ಚರಿತ್ರೆಯಲ್ಲಿ ಬರ್ತದೆ. ಮತ್ತೆ ಈ ಕ್ಷೇತ್ರದ ಮಹಿಮೆಯು ತುಂಬಾ ಇದೆ. ರಾಜರು ಆ ಪ್ರಸಂಗವನ್ನು ಇಟ್ಕೊಂಡು, ಆ ಪ್ರಸಂಗವನ್ನು ನೆನೆಸ್ಕೊಳ್ತಾ ಆ ಮೂಕಾಂಬಿಕಾ ದೇವಿಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಮೂಕಾಂಬಿಕಾ ಕೃಪಾಲೋಕಾತ್ ಆಕಾಂಕ್ಷಿತ ಫಲಪ್ರದ ಮೂಕಾನಕೃತ ಮೇ ಶತ್ರುನ್ ಏಕಾಂತಿಕ ಜನಪ್ರಿಯ. ಮೂಕಾಂಬಿಕಾ ಇವಳು ಕೃಪಾಲೋಕಾತ್, ಇವಳು ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ, ತನ್ನ ಕೃಪೆಯ ದೃಷ್ಟಿಯಿಂದ ಆಕಾಂಕ್ಷಿತ ಫಲಪ್ರದ, ಇಷ್ಟವಾದ ಅಭೀಷ್ಟಗಳನ್ನೆಲ್ಲ ಕೊಡ್ತಾ ಇದ್ದಾಳೆ. ರಾಜರು ಒಂದು ಪ್ರಾರ್ಥನೆ ಮಾಡಿದ್ರು, ಅಪವಾದ ಹೋಗ್ಲಿ ಅಂತ ಪ್ರಾರ್ಥನೆ ಮಾಡಿದ್ರು. ದುರ್ಗಾದೇವಿ ಏನ್ ಮಾಡಿದ್ಲು, ಆಯ್ತು ಅಂತ ಹೇಳಿ ಅದನ್ನ ಅನುಗ್ರಹ ಮಾಡಿದ್ಲು. ಆ ವ್ಯಕ್ತಿಯನ್ನ ಎದುರಿಗೆ ಎಲ್ಲರ ಮುಂದೆ ಸಭೆಗೆ ಹೇಳ್ಕೊಂಡು ಹೋಗುವ ಪ್ರಸಂಗವನ್ನು ಉಂಟು ಮಾಡಿಕೊಟ್ಲು. ಆದ್ರಿಂದ ಆಕಾಂಕ್ಷಿತ ಫಲಪ್ರದ. ಯಾಕೆ ಆಕಾಂಕ್ಷಿತ ಫಲಪ್ರದಳಾದ್ಲು, ಯಾರಿಗೆ ಆಕಾಂಕ್ಷಿತ ಫಲಪ್ರದ ಇವಳು ಅಂತಂದ್ರೆ, ಏಕಾಂತಿಕ ಜನಪ್ರಿಯ ಅಂತ ಹೇಳಿ ಮುಂದಿನ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ದೇವರನ್ನು, ಮುಖ್ಯವಾಗಿ ದೇವರನ್ನೇ ಪೂಜೆ ಮಾಡುವರು. ನಾರಾಯಣ, ಅವನನ್ನು ಬಿಟ್ಟು, ಅವನನ್ನ ಸರ್ವೋತ್ತಮತ್ವೇನ ಅವನನ್ನೇ ಪೂಜೆ ಮಾಡುದು. ಬೇರೆಯವರು ಸರ್ವೋತ್ತಮ ಅಂತ ಹೇಳಿ ಯಾರು ಪೂಜೆ ಮಾಡುವುದಿಲ್ಲ. ವಿಷ್ಣು ಮಾತ್ರ ಸರ್ವೋತ್ತಮ ಅಂತ ಯಾರು ಪೂಜೆ ಮಾಡ್ತಾರೋ ಅಂತ ಭಕ್ತರು, ಅಂತ ಏಕಾಂತ ಭಕ್ತರು ಮುಖ್ಯವಾಗಿ ಅನುಗ್ರಹ, ವಿಷ್ಣುವಿನ ಭಕ್ತರಿಗೂ ಅನುಗ್ರಹ ಮಾಡ್ತಾಳೆ. ಅಂತ ಜನರ ಪ್ರಿಯಳಾಗಿದ್ದಾಳೆ ಆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಗೆ ಅಂತ ಜನರು ಪ್ರೀತಿ ಪಾತ್ರರಾಗಿದ್ದಾರೆ. ಅಂತ ಜನರು ಬಂದು ನಾನು ವಿಷ್ಣುವಿನ ಭಕ್ತ ಅಂತ ಹೇಳಿ ಅವ್ರ ಮುಂದೆ ಹೋಗಿ ನಮಸ್ಕಾರ ಮಾಡಿದ್ರೆ, ಆ ಲಕ್ಷ್ಮೀದೇವಿ ಏನ್ ಮಾಡ್ತಾ ಇದ್ದಾಳೆ, ಅವರ ಅಭಿಷ್ಟನ್ನು ಪೂರಣೆ ಮಾಡ್ತಾ ಇದ್ದಾಳೆ. ರಾಜರಿಗೆ ಹೇಗೆ ಅನುಗ್ರಹ ಮಾಡಿದ್ಲು, ಮೂಕಾನಕೃತ ಮೇ ಶತ್ರುನ್, ನನ್ನ ಶತ್ರುಗಳನ್ನ ಶಾಂತರನ್ನಾಗಿ ಮಾಡಿದ್ಲು. ಶತ್ರುಗಳಿರ್ತಾರಲ್ಲ, ಅವರೆಲ್ಲ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ, ಯಾವಾಗ್ಲೂ ಅಷ್ಟೇ ಏನೋ ಒಂದು ತೊಂದರೆ ಮಾಡ್ಲಿಕ್ಕೆ ಕಾಯ್ತಾ ಇರ್ತಾರೆ. ಅವರನ್ನೆಲ್ಲ ಮೂಕರನ್ನಾಗಿ ಮಾಡಿಬಿಟ್ರೆ ಅವ್ರು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನೊಬ್ಬರ ಮೇಲೆ ಅಪವಾದ ಹಾಕುದಂದ್ರೆ ಬಾಯಿ ಬೇಕು, ಹೀಗೆ ಮಾಡಿದ್ದಾನೆ ಅಂತ ಹೇಳಲಿಕ್ಕೆ ಮುಖ್ಯವಾಗಿ ಬಾಯಿ ಬೇಕೇ ಬೇಕು. ಆ ಬಾಯಿ ತೆರೆಯದಂತೆ ಮಾಡುದು ನಮ್ಮ ಲಕ್ಷ್ಮೀದೇವಿ. ಅದರಿಂದ ಲಕ್ಷ್ಮೀರ್ ವಸತಿ ಜಿಹ್ವಾಗ್ರೆ, ಸುಭಾಷಿತಕಾರರು ಅದನ್ನೇ ಹೇಳಿದ್ರು, ಲಕ್ಷ್ಮೀರ್ ವಸತಿ ಜಿಹ್ವಾಗ್ರೆ, ನಾಲಿಗೆಯ ತುದಿಯಲ್ಲಿ ಲಕ್ಷ್ಮೀದೇವಿ ವಾಸ ಮಾಡ್ತಾಳೆ.
ಲಕ್ಷ್ಮೀರ್ವಸತಿ ಜಿಹ್ವಾಗ್ರೆ ಜಿಹ್ವಾಗ್ರೆ ಮಿತ್ರ ಬಾಂಧವ. ಸಂಬಂಧಿಕರು ಅಷ್ಟೇ ಮಾತಿನ ಮೇಲೆ ನಿಂತಿರ್ತಾರೆ. ಸರಿಯಾಗಿ ಮಾತಾಡಿಸ್ತಾ ಇದ್ರೆ ಚೆನ್ನಾಗಿರ್ತಾರೆ. ಅದೇ ಮಾತು ಸ್ವಲ್ಪ ಎಡವಟ್ಟಾಯ್ತು ಅಂತಂದ್ರೆ ಏನು ಸರಿ ಮಾತಾಡ್ಲಿಕ್ಕೆ ಬರುದಿಲ್ಲ ಅವ್ರಿಗೆ ಅಂತ ಹೇಳಿ ಮುಖ ತಿರುಗಿಸ್ಕೊಂಡು ಹೋಗ್ತಾರೆ. ಬಂಧನಂ ಚೈವ ಜಿಹ್ವಾಗ್ರೆ ಜಿಹ್ವಾಗ್ರೆ ಮರಣಂ ಧ್ರುವಂ ಅಂತಂದ್ರು. ಬಂಧನವು ಕೂಡ ನಾಲಿಗೆ ತುದಿಯಲ್ಲೇ ಇದೆ. ನಾವು ಸುಳ್ಳು ಮಾತಾಡಿದ್ರೆ, ಏನೋ ಒಂದು ತಪ್ಪನ್ನು ಮಾಡಿದ್ರೆ, ಮಾತಲ್ಲಿ ಸತ್ಯ ಹೇಳಲಿಲ್ಲ ಅಂತ ಆದ್ರೆ ಬಂಧನಕ್ಕೂ ಕಾರಣ ಆಗ್ತದೆ. ಜಿಹ್ವಾಗ್ರೆ ಮರಣಂ ಧ್ರುವಂ. ಕೆಲವೊಂದು ಪ್ರಸಂಗದಲ್ಲಿ ನಾವು ಸತ್ಯ ಹೇಳಲಿಲ್ಲ, ಬಾಯಿ ಬಿಡ್ಲಿಲ್ಲ ಅಂತಾದ್ರೆ, ಅಥವಾ ಸುಳ್ಳನ್ನು ಹೇಳಿದ್ರೆ, ಇದ್ದದ್ದನ್ನು ಹೇಳಲಿಲ್ಲ ಅಂತಾದ್ರೆ ಅದೇನಾಗ್ತದೆ, ಮರಣಂ ಧ್ರುವಂ, ಮರಣವನ್ನು ತಂದು ಕೊಡ್ತದೆ. ಅದರಿಂದ ಮುಖ್ಯ ಮಾತು ಅಂತ ಸುಭಾಷಿತಕಾರರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಪವಾದನ್ನು ತಂದು ಕೊಡ್ಲಿಕ್ಕೆ ಬೇಕಾದದ್ದು ಮಾತು. ಆ ಮಾತೆ ಬರದಂತೆ ಮಾಡಿದ್ಲು. ಇಲ್ಲಿ ಆ ಕ್ಷೇತ್ರ ಇನ್ನೊಂದು ಮಹಿಮೆಯನ್ನು ಹೇಳ್ತಾರೆ. ಒಂದು ದೊಡ್ಡ ಕಥೆಯನ್ನು ಹೇಳ್ತಾರೆ. ಏನು ಅಂತಂದ್ರೆ, ಕೊಲ್ಲೂರು ಅಂತ ಯಾಕೆ ಹೆಸರು ಅಂತಂದ್ರೆ, ಅಲ್ಲಿ ಒಬ್ಬ ಋಷಿ, ಕೋಲ ಅಂತ ಋಷಿ, ಅವ ತಪಸ್ಸು ಮಾಡ್ತಾ ಇದ್ದ. ಒಬ್ಬ ದೈತ್ಯ ಬಂದ. ಅವನೇನು ಮಾಡಿದ ಅಂದ್ರೆ, ಕಂಹ ಅಂತ ದೈತ್ಯ, ಅವನೇನ್ ಮಾಡಿದ, ಈ ಕೋಲ ಋಷಿ ಎಲ್ಲಿ ತಪಸ್ಸು ಮಾಡ್ತಾ ಇದ್ನಲ್ಲ ಅಲ್ಲಿ ರುದ್ರದೇವರು ಬಂದ್ರು, ಅವನಿಗೆ ಪ್ರತ್ಯಕ್ಷರಾದ್ರು. ಅವನಿಗೆ ವರ ಕೊಟ್ರು, ನೀನ್ ತಪಸ್ ಮಾಡುವ ಭೂಮಿಗೆ ಲಕ್ಷ್ಮೀ ದೇವಿಯೇ ಬರ್ತಾಳೆ ಅಂತ ಹೇಳಿ ಅನುಗ್ರಹ ಮಾಡಿ ಹೋದ್ಲು. ನಾವೆಲ್ಲ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಬಾರಮ್ಮ ಅಂತ ಪ್ರಾರ್ಥನೆ ಮಾಡ್ತೇವೆ ಬಿಟ್ರೆ, ಯಾರು ಈ ರೀತಿ ಬರ್ತಾಳೆ ಅಂತ ಅನುಗ್ರಹ ಮಾಡಿ ಗ್ಯಾರಂಟಿ ಕೊಡೋರು, ಬಂದು ಅಂತ ಹೇಳೋರು ಯಾರಿಲ್ಲ, ಬರ್ತಾ ಇದ್ದಾಳೆ ಅಂತನೂ ಹೇಳೋರಿಲ್ಲ. ಈ ಋಷಿ ತಪಸ್ಸಿಗೆ ಒಲಿದು ರುದ್ರದೇವರು ಹೇಳಿದ್ರಂತೆ, ನಿನ್ನ ತಪೋಭೂಮಿಗೆ ಲಕ್ಷ್ಮೀ ದೇವಿ ಬರ್ತಾಳೆ ಅಂತ ಹೇಳಿದ್ರು. ಕೋಲ ಋಷಿ ತಪಸ್ಸು ಮಾಡ್ತಾ ಇದ್ದ ಕಣ್ಣು ಮುಚ್ಚಿ ಅವನು ಧ್ಯಾನದಲ್ಲೇ ಮುಳುಗಿದ್ದ. ಈ ಕಂಹ ಅಂತ ದೈತ್ಯ ಏನ್ ಮಾಡಿದ ಅಂತಂದ್ರೆ, ಆ ಇಡೀ ನೆಲ ಭಾಗವನ್ನು ಎತ್ತು ಬೇರೆ ಕಡೆ ಇಟ್ಬಿಟ್ಟ. ಋಷಿಗಳು ಗೊತ್ತೇ ಆಗ್ಲಿಲ್ಲ. ಋಷಿಗಳು ಇದ್ದ ಪ್ರದೇಶ ಅದನ್ನ ಎತ್ತಿ ಬೇರೆ ಕಡೆ ಶಿಫ್ಟ್ ಮಾಡಿದ. ಋಷಿಗಳು ಶಿಫ್ಟ್ ಆದ್ರು, ಗೊತ್ತಾಗ್ಲಿಲ್ಲ ಅವ್ರಿಗೆ. ಕಣ್ಣು ಮುಚ್ಚಿ ತಪಸ್ಸು ಮಾಡ್ತಾ ಇದ್ದಾರೆ. ಅವ್ರು ಕಣ್ಣು ತೆಗೆದಾಗ ಗೊತ್ತಾಯ್ತು, ಓ ಎಲ್ಲೋ ನಾನು ಬೇರೆ ಜಾಗಕ್ಕೆ ಬಂದಿದ್ದೇನೆ. ನೋಡಿದ್ರೆ ಕಡೆಗೆ ಅಲ್ಲಿ ಆ ಕಂಹ ಎಂಬ ದೈತ್ಯ ಅವನು ಏನೋ ತೊಂದರೆಗಳನ್ನು ಉಂಟು ಮಾಡ್ತಾ ಇದ್ದ ಜನರಿಗೆಲ್ಲ. ಆ ತಪೋಭೂಮಿಯಲ್ಲಿ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದ. ಅವಾಗ ನನ್ನ ಕ್ಷೇತ್ರದಲ್ಲಿ ಒಂದು ನನ್ನ ಋಷಿಗಳಿಗೆ, ನಮ್ಮ ಸಂಬಂಧಪಟ್ಟವರಿಗೆ, ಒಳ್ಳೆಯ ವೈಷ್ಣವತ್ವ ಭಕ್ತರಿಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಗೊತ್ತಾದಾಗ ಅವರು ಲಕ್ಷ್ಮೀದೇವಿಗೆ ಪ್ರಾರ್ಥನೆ ಮಾಡಿದ್ರು. ಲಕ್ಷ್ಮೀದೇವಿ ಅಲ್ಲಿ ಪ್ರತ್ಯಕ್ಷಳಾದ್ಲು. ಹಾಗೆ ಅಲ್ಲಿ ಪ್ರಸಂಗ ಏನಾಯ್ತಂದ್ರೆ, ಆಗ ಇವನ ತೊಂದರೆಯೂ ಇತ್ತು. ಯಾರು, ಆ ಮಹಿಷಾಸುರ, ಅವನ ತೊಂದರೆ ಇತ್ತು. ಅವನನ್ನು ಸಂಹಾರ ಮಾಡ್ಲಿಕ್ಕೆ ಲಕ್ಷ್ಮೀದೇವಿ ದುರ್ಗಾ ರೂಪದಿಂದ ಬಂದಿದ್ಲು. ಆ ಕಡೆ ಇನ್ನೊಂದು ಕಡೆ ಏನಾಯ್ತಂದ್ರೆ, ಆ ಕಂಹ ಎಂಬ ದೈತ್ಯ ಅವನು ಅಷ್ಟೇ, ಅವನು ಭೈರವಿ ಉಪಾಸಕ, ಆ ತಾಂತ್ರಿಕ ದೇವತೆಗಳು ಅವರನ್ನೆಲ್ಲ ಉಪಾಸನೆ ಮಾಡುವ. ಆ ಉಪಾಸನೆ ಮಾಡ್ತಾ ಅಲ್ಲಿ ಕೂತಿದ್ದ. ಅವನು ಉಪಾಸನೆ ಮಾಡಿ ಕಡೆಗೆ ವರವನ್ನು ಬೇಡ್ಲಿಕ್ಕೆ ಹೊರಟಿದ್ದ. ಏನು ಅಂತಂದ್ರೆ, ನಾನು ಸಾಯಬಾರದು ಹೀಗೆಲ್ಲ ಅವಧ್ಯತ್ವ ಎಲ್ಲ ವರವನ್ನು ಬೇಡವನಿದ್ದ. ಅವಾಗ ಆ ರೀತಿ ವರ ಪಡೆದ್ರೆ, ದೈತ್ಯರು ಆ ರೀತಿ ದುಷ್ಟವಾದ ವರವನ್ನು ಪಡೆದ್ರೆ ಎಲ್ಲರಿಗೂ ತೊಂದರೆ ಕೊಡ್ತಾರೆ ಗೊತ್ತಿತ್ತು. ಅದಕ್ಕೆ ಈ ಕೋಲ ಋಷಿಗಳು ಏನ್ ಮಾಡಿದ್ರು, ಲಕ್ಷ್ಮೀದೇವಿ ಪ್ರಾರ್ಥನೆ ಮಾಡಿದ್ರು, ಆ ಶತ್ರು ಆ ಪ್ರಾರ್ಥನೆ ಮಾಡದೇ ಇರುವಂತೆ ಮಾಡು ಅಂತ. ಆಗ ಲಕ್ಷ್ಮೀದೇವಿ ಏನ್ ಮಾಡಿದ್ಲು, ಅವನನ್ನ ಮೂಕನನ್ನಾಗಿ ಮಾಡಿದ್ಲು. ಆ ಕಂಹಾಸುರನನ್ನ ಮೂಕನನ್ನಾಗಿ ಮಾಡಿದ್ಲು. ಮಾತೆ ಬರಲಿಲ್ಲಂತೆ. ಬರಬೇಕು ಅಂತ ಹೇಳಲಿಕ್ಕೆ ಹೊರಟಿದ್ದ, ಮಾತೆ ಬರಲಿಲ್ಲ. ಆದ್ರಿಂದ ಅವನಿಗೆ ಸಿಟ್ಟು ಅಂತೂ, ಎಲ್ಲರಿಗೂ ತೊಂದರೆ ಮಾಡ್ತಾ ಹೋದ. ಅವಾಗ ಲಕ್ಷ್ಮೀದೇವಿ ಅವನನ್ನ ಸಂಹಾರ ಮಾಡ್ತಾಳೆ. ಆದ್ರಿಂದ ಅಲ್ಲಿ ಒಂದು ಲಕ್ಷ್ಮೀದೇವಿ ಸನ್ನಿಧಾನ ಮಾಡಿದ್ಲು. ಆ ಮೂಕಾಸುರ, ಅವನು ಮೂಕಾಸುರ ಅಂತ ಪ್ರಸಿದ್ಧನಾದ. ಆ ಮೂಕಾಸುರನ ಸಂಹಾರ ಮಾಡಿದ್ರಿಂದ ಲಕ್ಷ್ಮೀದೇವಿಗೆ ಮೂಕಾಂಬಿಕಾ ಅಂತ ಹೆಸರು ಬಂತು, ಅಂತ ಕ್ಷೇತ್ರ. ಆಮೇಲೆ ಹಾಗೆ ರಾಜರು ಸಂಚಾರ ಮಾಡ್ತಾ ಅಲ್ಲೇ ರಾಜ್ಯ, ಆ ಕೊಲ್ಲೂರಲ್ಲಿ ಸಂಚಾರ ಮಾಡ್ತಾ ಇದ್ರು. ಅಲ್ಲಿ ಒಂದು ರಾಜನ ಅರಮನೆ. ಈ ಶ್ಲೋಕಗಳಲ್ಲಿ ಒಂದು ಕಾಂಪಿಟೇಷನ್ ಮಾಡ್ತಾರೆ, ಸಮಸ್ಯಾ ಪೂರ್ತಿ ಅಂತ ಹೇಳ್ತಾರೆ. ಅಲ್ಲಿ ಏನಂತಂದ್ರೆ, ಒಂದು ಲೈನ್ ಕೊಟ್ಬಿಡ್ತಾರೆ. ಆ ಲೈನಿಗೆ ಅರ್ಥ ಸರಿಯಾಗಿರ್ಬೇಕು. ಆ ಶ್ಲೋಕ, ನೀವೊಂದು ಶ್ಲೋಕ ಮಾಡ್ಬೇಕು, ಒಂದೇ ಒಂದು ಭಾಗ ಕೊಟ್ಟಿರ್ತಾರೆ ಶ್ಲೋಕದ್ದು, ಅದನ್ನ ಸರಿಯಾಗಿ ಕಂಪ್ಲೀಟ್ ಮಾಡ್ಬೇಕು. ಆ ವಾಕ್ಯಕ್ಕೆ ಈಗ ಯಾವ್ದೋ ಒಂದು ವಾಕ್ಯ, ಇಂಗ್ಲಿಷ್ ಅಥವಾ ಯಾವ್ದೊಂದು ಭಾಷೆಯ ವಾಕ್ಯ ತೋಳಿ, ಕಡೆಗೆ ಹೋಗ್ತಾನೆ ಅಥವಾ ಮಾಡ್ತಾನೆ, ಏನು ಎಂತ ಅರ್ಥ ಆಗಲ್ಲ. ಹಿಂದಕ್ಕೆ ಬೇಕಾದ್ರೆ ರಾಮನು ಕಾಡಿಗೆ ಹೋಗುತ್ತಾನೆ, ಹೀಗೇನಾದ್ರು ಪೂರ್ಣ ಮಾಡ್ಬೇಕಲ್ಲ. ಹಾಗೆ ಶ್ಲೋಕದಲ್ಲೂ ಅಷ್ಟೇ, ಒಂದೇ ಭಾಗ ಕೊಟ್ಟಿರ್ತಾರೆ, ತಕ್ಕಂತೆ ಅಷ್ಟು ಸುಲಭವಾಗಿ ಹೋಗುತ್ತಾನೆ ಅಂದಾಗ ಏನ್ ಬೇಕಾದ್ರೂ ಕೂಡಿಸ್ಬೋದಾಯ್ತು. ಅಷ್ಟು ಸುಲಭ ಇರುವುದಿಲ್ಲ, ತಲೆ ನೋಡಿಸ್ಬೇಕು. ಹಾಗೆ ಆ ಸಭೆಯಲ್ಲಿ ಒಂದು ಕಡೆ ಅಲ್ಲಿ ಏನು
ಕಾತ್ಯಾಯನಿ ಕಂದುಕವದ್ ವಿಭಾತಿ ಅಂತ ಹೇಳಿ ಸಮಸ್ಯೆ ಪೂರ್ಣೆ ಮಾಡ್ಬೇಕು ಅನ್ನೋ ಒಂದು ಸ್ಪರ್ಧೆ. ರಾಜರಿಗೆ ಆ ಸ್ಪರ್ಧೆ ಕೊಟ್ರು, ನೀವು ಮಾಡ್ಬೇಕು ಅಂತ. ರಾಜರು ಸುಲಭವಾಗಿ ಆ ಮುಖಾಂಬಿಕಾ ಕ್ಷೇತ್ರ ಅವಳನ್ನೇ ಸ್ತೋತ್ರ ಮಾಡಿ ಮುಗಿಸಿದ್ರು. ಕ್ವಚಿತ್ ಪೃಥಿವ್ಯಾಂ ಪರಿತಶ್ಚರಂತಿ ನಭಸ್ಥಲಂ ಕ್ವಾಪಿ ಮುಹುರ್ವ್ರಜಂತಿ ವಿಪಕ್ಷ ವಿಧ್ವಂಸ ವಿಧೌ ಸ್ಫುರಂತಿ ಕಾತ್ಯಾಯನಿ ಕಂದುಕವದ್ವಿಭಾತಿ. ಏನಂತಂದ್ರೆ ಕ್ವಚಿತ್ ಪೃಥಿವ್ಯಾಂ ಪರಿತಃ ಚರಂತಿ, ಇವಳೇನ್ ಮಾಡ್ತಾ ಇದ್ದಾಳೆ, ಅಲ್ಲಿ ಇಲ್ಲಿ ಸಂಚಾರ ಮಾಡ್ತಾ ಇದ್ದಾಳೆ, ಪಿಂಗ್ ಪಾಂಗ್ ಬಾಲ್ ಆಗಿದ್ದಾಳೆ ಅಂತ. ಕಾತ್ಯಾಯನಿ ಕಂದುಕವತ್ ವಿಭಾತಿ ಅಂತ ಅರ್ಥ. ಶ್ಲೋಕ ಸಮಸ್ಯೆ ಪೂರ್ತಿ ಕೊಟ್ಟಿದ್ದು. ಕಾತ್ಯಾಯನಿ ಅಂದ್ರೆ ದುರ್ಗಾದೇವಿ, ಅವಳು ಕಂದುಕ ಅಂದ್ರೆ ಚೆಂಡು, ಆ ಚೆಂಡಿನಂತೆ ಶೋಭಿಸ್ತಾಳೆ. ನಮ್ಗೆ ಕಲ್ಪನೆ ಬರ್ಬೇಕು ಅಂತಂದ್ರೆ ಆ ಪಿಂಗ್ ಪಾಂಗ್ ಬಾಲ್ ಮಕ್ಕಳಲ್ಲಿ ಆಟ ಆಡೋದು ನೋಡ್ತೇವೆ. ಒಮ್ಮೆ ಕೆಳಗೆ ಎಸಿದ್ರೆ ಸಾಕು, ಮೇಲೆ ಕೆಳಗೆ ಹೋಗ್ತಾನೆ ಇರ್ತದೆ, ನಿಲ್ಸೋದೇ ಇಲ್ಲ. ಮೇಲೆ ಕೆಳಗೆ ಹೋಗುದು ತಪ್ಪಿದೆ ಅಂದ್ರೆ ಆಚೆ ಈಚೆ, ಆ ಕಡೆ ಹೋಗುದು, ಆ ಗೋಡೆಗೆ ತಾಗೋದು, ಮತ್ತೆ ಬರೋದು ಈ ಕಡೆ ಗೋಡೆಗೆ ತಾಗೋದು. ಹಾಗೆ ದುರ್ಗಾದೇವಿ ಇದ್ದಾಳೆ. ಯಾಕೆ ಅಂತಂದ್ರೆ ಕ್ವಚಿತ್ ಪೃಥಿವ್ಯಾಂ, ಕೆಲವೊಮ್ಮೆ ಏನ್ ಮಾಡ್ತಾಳೆ, ಪೃಥಿವ್ಯಾಂ ಭೂಮಿಯಲ್ಲಿ ಸಂಚಾರ ಮಾಡ್ತಾಳೆ. ಎಲ್ಲಿ ಭಕ್ತರಿಗೆ ತೊಂದರೆ ಆಗ್ತಾ ಇದೆ ಗೊತ್ತಾಯ್ತಾ ಭೂಮಿಯಲ್ಲಿ, ಅಲ್ಲಿಗೆ ಬರ್ತಾಳೆ, ಆ ದೈತ್ಯರನ್ನೆಲ್ಲ ಸಂಹಾರ ಮಾಡ್ತಾಳೆ, ಅವರನ್ನ ಜಜ್ಜಿ ಹೋಗ್ತಾಳೆ. ಆ ಕಡೆ ಪರಿತಃ ಚರಂತಿ, ಭೂಮಿಗೆ ಬಂದ್ಮೇಲೆ ಎಲ್ಲಾ ಕಡೆ ಸುತ್ತಾಡ್ತಾಳೆ. ಆಮೇಲೆ ನಭಸ್ಥಲಂ, ಆಕಾಶದಲ್ಲಿ ಮೇಲೆ ಅಲ್ಲೂ ಹೋಗ್ತಾಳೆ, ಅಲ್ಲಿ ಇರ್ತಾಳೆ, ಸ್ವಲ್ಪ ಕಾಲ ಇರ್ತಾಳೆ, ಮತ್ತೆ ಕೆಳಗೆ ಬರ್ತಾಳೆ, ಎಲ್ಲಿ ತೊಂದರೆ ಆಗ್ತದೆ ಮತ್ತೆ ಬರ್ತಾಳೆ. ನೋಡಿ, ಈಗ ಲಕ್ಷ್ಮಿ ಮೇಲೆ ಹೋಗಿದ್ದಾಳೆ, ಭಕ್ತರಿಗೆ ಯತಿಗಳು ತಪಸ್ಸುಗಳು ಒಳ್ಳೆ ಜ್ಞಾನ ಉಪದೇಶ ಮಾಡೋರು ಇದ್ದಾರೆ ಅಂತ ಗೊತ್ತಾದಾಗ ಈಗ ಮೇಲಿದ್ದಾಳೆ. ಇನ್ನು ಸ್ವಲ್ಪ ಕಾಲದ ಮೇಲೆ ಜ್ಞಾನ, ಆಚಾರ್ಯ ಕೊಟ್ಟ ಜ್ಞಾನ ಎಲ್ಲ ಕಡಿಮೆ ಆಗ್ತಾ ಇದೆ ಅಂತ ಗೊತ್ತಾದಾಗ, ಸಜ್ಜನರಿಗೆ ತೊಂದರೆ ಆಗುವ ಕಾಲ ಬಂದಾಗ ನೋಡಿದ್ವಿ ಪಯಸ್ವಿನಿ ತೀರ, ಅಲ್ಲಿಗೆ ಬರ್ತಾಳೆ ಅಂತ ಗೊತ್ತಾಯ್ತು. ಅಂದ್ರೆ ಈಗ ಮೇಲೆ ಪಿಚ್ಚಾಗಿದ್ದಾಳೆ, ಮತ್ತೆ ಕೆಳಗೆ ಪಿಚ್ಚಾಗ್ತಾಳೆ. ಅಂದ್ರೇನು, ಮೇಲೆ ಹೋಗ್ತಾಳೆ, ಕೆಳಗೆ ಬರ್ತಾಳೆ, ಮುಹುರ್ವ್ರಜಂತಿ, ಮತ್ತೆ ಹೀಗೆ ಯಾವಾಗ್ಲೂ ಅಷ್ಟೇ. ಬೇಕಾದ ಭಕ್ತರನ್ನು ಅನುಗ್ರಹ ಮಾಡಿ ಕೆಳಗೆ ಬರ್ತಾಳೆ, ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಮೇಲೆ ಹೋಗ್ತಾಳೆ. ಹೀಗೆ ಎಲ್ಲಾ ಕಡೆ ಅಡ್ಡಾಡ್ತಾ ಇದ್ದಾಳೆ. ವಿಪಕ್ಷ ವಿಧ್ವಂಸ ವಿಧೌ, ಇವಳು ಹೇಗಿದ್ದಾಳೆ ಅಂತಂದ್ರೆ, ಯಾರ್ಯಾರು ವಿರುದ್ಧ ಪಕ್ಷದವರು, ಈಗ ದೇವತೆಗಳಿಗೆ ವಿರುದ್ಧ ಪಕ್ಷರು ದೈತ್ಯರು, ನಮಗೆ ಶಾಸ್ತ್ರವನ್ನು ಓದೋರಿಗೆ ವಿಪಕ್ಷರು, ಶಾಸ್ತ್ರವನ್ನ ಉಲ್ಟಾ ಪಲ್ಟಾ ಅರ್ಥ ಮಾಡುವರು, ಅವರೆಲ್ಲ ವಿಪಕ್ಷಿಗಳು. ಅವರನ್ನ ವಿದ್ವಾಂಸರಲ್ಲಿ ಅಂದ್ರೆ ವಿಧ್ವಂಸನ ಮಾಡುವುದರಲ್ಲಿ ಸಮರ್ಥರು ಯಾರಿದ್ದಾರಲ್ಲ ಅವರಲ್ಲಿ ಸ್ಫುರಂತಿ, ಶೋಭಿಸುವಳಾಗಿದ್ದಾಳೆ. ಅಂತ ಕಾತ್ಯಾಯಿನಿ ಕಂದುಕವದ್ವಿಭಾತಿ, ಅಂತ ಲಕ್ಷ್ಮೀದೇವಿ ಏನಾಗಿದ್ದಾಳೆ ಅಂದ್ರೆ, ಕಾತ್ಯಾಯಿನಿ ಶಬ್ದ ಪಾರ್ವತಿಯನ್ನ ಹೇಳುತ್ತೆ ಮುಖ್ಯವಾಗಿ. ಅಂದ್ರೆ ನಾವು ಪ್ರಸಿದ್ಧವಾಗಿ ಕೇಳಿದ್ವಿ. ಆದ್ರೆ ಆ ಶಬ್ದ ದುರ್ಗೆಯನ್ನು ಹೇಳುವ ಶಬ್ದ. ದುರ್ಗೆ ಯಾರು? ಲಕ್ಷ್ಮೀದೇವಿ. ಅವಳ ಸನ್ನಿಧಾನ ಪಾರ್ವತಿಯಲ್ಲಿ ಹೆಚ್ಚು ಆದ್ರಿಂದ ಅವಳು ಉಗ್ರ ರೂಪ ತಾಳಿದಾಗ ದುರ್ಗಾದೇವಿ, ಲಕ್ಷ್ಮಿಯ ಉಗ್ರ ರೂಪ, ದುರ್ಗಾ ರೂಪ, ಆ ರೂಪ ಅಲ್ಲಿ ಬರ್ತದೆ. ಆದ್ರಿಂದ ಅವಳಿಗೂ ದುರ್ಗಾ ಅಂತ ಹೆಸರು. ಹಾಗೆ ಕಾತ್ಯಾಯಿನಿ ಅಂತ ಹೆಸರು ಅವಳಿಗೆ ಹಾಗೆ ಬಂದಿರುವುದು. ಮುಖ್ಯವಾಗಿ ಆ ಶಬ್ದ ಕಾತ್ಯಾಯಿನಿ ಶಬ್ದ ಯಾರಿಗೆ ಹೇಳೋದು, ಯಾರನ್ನು ಹೇಳುದು ಅಂತಂದ್ರೆ ಲಕ್ಷ್ಮೀದೇವಿಯನ್ನೇ ಹೇಳ್ತದೆ. ಆದ್ರಿಂದ ಕಾತ್ಯಾಯಿನಿ ಕಂದುಕವದ್ವಿಭಾತಿ ಅಂತ ಪಾರ್ವತಿ, ಅಂದ್ರೆ ಪಾರ್ವತಿ ಅಲ್ಲ, ಲಕ್ಷ್ಮೀದೇವಿ ಅವಳೇನಾಗಿದ್ದಾಳೆ, ಕಂದುಕವತ್, ಚಂಡಿನಂತೆ ಶೋಭಿಸ್ತಾ ಇದ್ದಾಳೆ. ಈ ರೀತಿ ಆ ಕ್ಷೇತ್ರವನ್ನು ವರ್ಣಿಸಿ ವಿಷ್ಣು ತೀರ್ಥರು ವಾಸ ಮಾಡುವಂತ ಪರ್ವತ ಸಹ್ಯಾದ್ರಿ, ಅದನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಸಹ್ಯೋಸಿ ಗಿರೇ ಪಾಪಾನಾಂ ಅಸ್ತು ತತ್ತಥಾ ಅಚಲಸ್ತ್ವಂ ಚಲಸಿಯನ್ ಮನಸಸ್ತನ್ನ ರೋಚತೆ. ಪರ್ವತಕ್ಕೆ ಅಚಲ ಅಂತ ಹೆಸರು. ಯಾಕೆ? ಎಲ್ಲಿಯೂ ಚಲಿಸುವುದಿಲ್ಲ, ಒಂದೇ ಕಡೆ ಇರ್ತದೆ ಅಂತ. ಮೊದಲು ಚಲಿಸ್ತಾ ಇತ್ತು, ಜಾಸ್ತಿ ಚಲಿಸಿದ್ದಕ್ಕೆ ರೆಕ್ಕೆಯನ್ನು ಕತ್ತರಿಸಿದ ಇಂದ್ರ, ಆಗ ಒಂದೇ ಕಡೆ ಕೂತದ್ದು, ಆಗ್ಲಿಂದ ಕೂತದ್ದು, ಈಗಲೂ ಎಲ್ಲೂ ಓಡಾಡಲ್ಲ. ಆದ್ರಿಂದ ಅಚಲ ಅಂತ ಹೆಸರು, ನಡೆಯೋದೇ ಇಲ್ಲ ಅಂತ. ಅಚಲವಾದ ಪರ್ವತ ಅದನ್ನ ಹೇಳ್ತಾ ಇದೆ. ಸಹ್ಯೋಸಿ, ನೀನು ಸಹನೆ ಮಾಡುವವರಲ್ಲಿ ಶ್ರೇಷ್ಠ. ಸಹ್ಯ ಅಂದ್ರೆ ಸಹನೆ ಮಾಡುವುದು. ನೀನು ಏನ್ ಮಾಡ್ತಿದ್ಯಾ, ಸಹ್ಯ ಅಂತ ಹೆಸರುಳ್ಳವನಾಗ್ತಿದಿ. ಆದ್ರೆ ಅಸಹ್ಯನೂ ಆಗಿದ್ದೀ, ಸಹಿಸೋದೇ ಇಲ್ಲ ಅಂತವನು. ಸಹನೆ ಅನ್ನೋದೇ ಇಲ್ಲ ನಿನಗೆ. ಪಾಪಿಗಳು ಬರ್ತಾರೆ ನಿನ್ ಮೇಲೆ, ನೋಡೋಣ ಸಹ್ಯಾದ್ರಿಗೆ ಹೋಗೋಣ ಅಂತ ಹೋಗ್ತಾರೆ. ಅವ್ರು ಬಂದ್ರೆ ಸಹನೆನೇ ಆಗುದಿಲ್ಲ ನಿಂಗೆ. ಪಾಪಿಗಳು ನಿನ್ ಮೇಲೆ ಬಂದ್ರೆ ಸಹನೆ ಮಾಡುದಿಲ್ಲ. ಆದ್ರೆ ವೈಷ್ಣವರ ಭಕ್ತರು, ವಿಷ್ಣು ಭಕ್ತರು ಅವರೆಲ್ಲ ಬಂದ್ರೆ ನಿನ್ ಮೇಲೆ ಸಹನೆ ಮಾಡ್ತೀಯ. ಅವ್ರು ತುಳಿದ್ರು ಏನನ್ನೂ ಅನ್ಕೊಳ್ಳೋದಿಲ್ಲ, ಸಹಿಸ್ತ್ಯ. ಆದ್ರೆ ಯಾರು ವಿಷ್ಣು ದ್ವೇಷಿಗಳು, ದುಷ್ಟರು, ಪಾಪಿಗಳು ಬಂದ್ರೆ ನೀನು ಸಹಿಸೋದಿಲ್ಲ.
ಆದ್ರಿಂದ ಸಹ್ಯೋಸಿ ಅಸಹ್ಯೋಸಿ ಆ ಪಾಪಾನಮಸ್ತು ತತ್ತಥ. ನೀನೇನ್ ಮಾಡ್ತೀಯ ಅಂತಂದ್ರೆ, ಈಗ ಪಾಪ ಇಟ್ಕೊಂಡು ನಾವು ಭಕ್ತರು, ವಿಷ್ಣುವಿನ ಭಕ್ತರಾದ್ರೂ ನಾವೇನ್ ಮಾಡಿರ್ತೇವೆ, ಪಾಪಗಳನ್ನು ಮಾಡಿರ್ತೇವೆ. ನಾವು ಪಾಪ ಮಾಡಿಕೊಂಡು ಹೋಗ್ತಾ ಇರ್ತೇವೆ. ಸಖ್ಯಾದ್ರಿ ಹೋಗೋಣ, ವಿಷ್ಣು ತೀರ್ಥರು ಓಡಾಡುವ ನೆಲ ಅದು, ಹೋಗೋಣ ಅಂತ ಹೋಗ್ತೇವೆ ಶ್ರದ್ಧೆಯಿಂದ. ಪಾಪ ನಮ್ಮಲ್ಲಿ ಇರುವ ಪಾಪ ಅಲ್ಲಿ ಹಾಗೆ ಇದೆ, ಪಾಪವನ್ನು ಸಹನೆ ಮಾಡುವುದಿಲ್ಲ. ಆದ್ರೆ ವಿಷ್ಣು ಭಕ್ತರು ಹೌದು, ಬಿಡ್ಬೇಕು. ಏನ್ ಮಾಡ್ತಾ ಇದ್ದೀ ನೀನು? ಆ ಪಾಪಗಳನ್ನು ಪರಿಹಾರ ಮಾಡ್ತಾ ಇದ್ದೀ. ಕತ್ತರಿಸಿ ಹಾಕ್ತಿ, ಕತ್ತರಿಸಿದ ಮೇಲೆ ಎಂಟ್ರಿ ಕೊಡ್ತಿ. ಈಗ ನಾವು ಫ್ಲೈಟಿಗೆ ಹೋಗ್ಬೇಕು, ಏರೋಪ್ಲೇನ್ಗೆ ಹೋಗ್ಬೇಕು, ಬ್ಯಾಗಲ್ಲಿ ಏನಾದ್ರು ಕಬ್ಬಿಣ ಅಥವಾ ಏನಾದ್ರು ಇದ್ರೆ ಸ್ಕ್ಯಾನರ್ ಅಲ್ಲಿ ಒಳಗೆ ಹೋದಾಗ ಅದು ತೊಂದರೆ ಕೊಡ್ತದೆ, ಟ್ಯಾನ್ ಶಬ್ದ ಮಾಡ್ತದೆ. ಹಾಗೆ ನಾವು ನಮ್ಮಲ್ಲಿ ಪಾಪ ಇಟ್ಕೊಂಡು ಸಖ್ಯಾದ್ರಿ ಒಳಗೆ ಹೋಗ್ಬೇಕಾದ್ರೆ ನಮಗೆ ತಡೆ ಮಾಡ್ತದೆ. ಆದ್ರೆ ತಡೆ ಮಾಡಿದ್ರೆ ಫ್ಲೈಟ್ ಅಲ್ಲಿ ಹೋಗ್ಲಿಕ್ಕೆ ಯಾವ ತಡೆ ಆಯ್ತು ಅದನ್ನ ತೆಗೆದಿಡ್ಬೇಕು, ಅಲ್ಲೇ ಬಿಟ್ಟು ಹೋಗ್ಬೇಕಾಗ್ತದೆ. ಹಾಗೆ ನಮ್ಮಲ್ಲಿರುವ ಪಾಪವನ್ನು ನಾವು ಅಲ್ಲೇ ಬಿಟ್ಟು ಹೋಗ್ಬೇಕು. ಯಾವತ್ತು ಮತ್ತೆ ತಗೊಳ್ಳೋ ಕ್ರಮನೇ ಇಲ್ಲ, ಬಿಟ್ಟು ಹೋಗೋದು. ಬಿಟ್ಟು ಹೋಗಿ ಆ ಕ್ಷೇತ್ರವನ್ನು ಸಂಚಾರ ಮಾಡಿ ಪುಣ್ಯವನ್ನು ಗಳಿಸ್ಬೇಕು. ಆದ್ರಿಂದ ಅಂತ ಕ್ಷೇತ್ರ ನೀನು. ಅಚಲಸ್ತ್ವಂ ಚಲಸಿಯನ್ ಮನಸಸ್ತನ್ನ ರೋಚತೆ. ಒಂದು ನಿಮಗೆ ಅದು ಶೋಭಿಸೋದಿಲ್ಲ. ಒಂದು ಸಹ್ಯ ಅಂತ ಹೆಸರು, ನೀನು ಪಾಪಗಳಿಗೆ ಅಸಹ್ಯ ಆಗಿದ್ದಿ. ಇನ್ನೊಂದು ಅಚಲ ಅಂತ ಹೆಸರು, ನೀನು ಚಲನೆ ಆಗಿದ್ದಿ ಅಂತ. ಅದು ರೋಚಿಸೋದಿಲ್ಲ. ಯಾಕೆ ಅಂತಂದ್ರೆ, ಸಹ್ಯಾದ್ರಿಯನ್ನು ಧ್ಯಾನ ಮಾಡೋಣ ಅಂತ ರಾಜರು ಕೂತ್ಕೊಳ್ತಾರೆ, ಧ್ಯಾನಕ್ಕೆ ಬರುವುದಿಲ್ಲ. ಚಲನ ಓಡ್ತಾ ಇದೆಯಾ, ಧ್ಯಾನಕ್ಕೆ ಬರೋದೇ ಇಲ್ಲ. ಆದ್ರಿಂದ ನೀನು ಅಚಲ ಅಂತ ಹೆಸರಿಟ್ಕೊಂಡು ಚಲನೆ ಆಗಿದ್ಯಾ. ಅಚಲಸ್ತ್ವಂ ಚಲಸಿ ಯತ್ ತನ್ ನರೋಚತೆ ಮನಸ್ಸಸ್ತನ್ನ ರೋಚತೆ. ನನ್ನ ಮನಸ್ಸಿಗೆ ಅದು ರೋಚಿಸುವುದಿಲ್ಲ, ನನಗೆ ತೃಪ್ತಿ ಆಗುದಿಲ್ಲ. ಅಂದ್ರೆ ಅಂತ ಮಹಿಮೆ ಈ ಕ್ಷೇತ್ರದ್ದು. ಅಂದ್ರೆ ಮನಸ್ಸಿಗೆ ಧ್ಯಾನ ಬರಬೇಕು ಅಂದ್ರೆ ತುಂಬಾ ಕಷ್ಟಪಡ್ಬೇಕು. ಮತ್ತೆ ಪಾಪಗಳನ್ನು ನಾಶ ಮಾಡುವಂತ ಕ್ಷೇತ್ರ. ಅದನ್ನ ಈ ರೀತಿಯಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ ರಾಜರು. ಇಂಥ ಸಖ್ಯ ಪರ್ವತ. ರೌಪ್ಯಪೀಠಂ ಕುಮಾರಾದಿ ಕುಂಭಾಸಿ ಚ ಧ್ವಜೇಶ್ವರ ಕ್ರೋಢಗೋಕರ್ಣ ಮೂಕಾಂಬಾ ಸಪ್ತೈತೆ ಮೋಕ್ಷದಾಯಿಕಾ ಅಂತ ಒಂದು ಶ್ಲೋಕ. ಇದು ಉಡುಪಿಯ ದಕ್ಷಿಣ ಭಾಗದಲ್ಲಿ ಆ ಪ್ರದೇಶದಲ್ಲಿರುವಂತಹ ಮೋಕ್ಷದಾಯಕ ಕ್ಷೇತ್ರಗಳು ಯಾವ್ಯಾವುದು ಅಂತ ಹೇಳುವಂತ ಶ್ಲೋಕ. ಏನ್ ಹೇಳ್ತದೆ ಅಂತಂದ್ರೆ, ರೌಪ್ಯಪೀಠ. ರೌಪ್ಯಪೀಠ ಅಂದ್ರೆ ಉಡುಪಿ, ಕೃಷ್ಣನ ಗುಡಿ, ಅನಂತೇಶ್ವರ, ಅಲ್ಲೆಲ್ಲ ಸಂಚಾರ ಮಾಡಿ ಬಂದಾಯ್ತು. ಈಗ ಕುಮಾರಾದ್ರಿ, ಕುಮಾರಾದ್ರಿ ನೋಡಿದ್ದೆ. ಆಮೇಲೆ ಕುಂಭಾಸಿ, ನಮಗೆ ವೇದಾಚಲ ಹಿಂದೆ ನದಿ, ವೇದಾಚಲದಿಂದ ಹುಟ್ಟಿದ್ದು ಇದು ಸುವರ್ಣ ನದಿ, ಅದರ ಹಿಂದೆ ಹುಟ್ಟಿದ್ದು ಪಯಸ್ವಿನಿ ನದಿ. ಆ ನದಿಗಳೆಲ್ಲ ಈ ಕುಮಾರಾದ್ರಿಯಿಂದ ಬಂದದ್ದು ಅಂತ ಹೇಳ್ತಾರೆ. ಕುಮಾರಾದ್ರಿ ಸುಬ್ರಹ್ಮಣ್ಯ ಇರುವಂತಹ ಕ್ಷೇತ್ರ ಕುಮಾರಾದ್ರಿ. ಕುಂಭಾಸಿ, ಕುಂಭಾಸಿ ಕ್ಷೇತ್ರವನ್ನು ನೋಡಿದ್ದೇವೆ. ಕುಂಭಾಸಿ ಅಂತ ಹೆಸರು ನೋಡಿ. ಕುಂಭ ಅಸಿ, ಕುಂಭ ಎಂಬ ದೈತ್ಯನಿಗೆ ಅಸಿ, ಖಡ್ಗದಂತೆ ಇರುವ. ಅಂದ್ರೆ ಕುಂಭ ಎಂಬ ದೈತ್ಯನ ಕಡ್ದು ಹಾಕ್ಲಿಕ್ಕೆ ಸಮರ್ಥ. ನಮ್ಮಲ್ಲೂ ಒಬ್ಬ ಕುಂಭ ಎಂಬ ದೈತ್ಯ ಇದ್ದಾನೆ. ಯಾವುದು ಗೊತ್ತಾ? ಪಾಪದ ಕುಂಭ. ಕುಂಭ ಅಂದ್ರೆ ಮಡಿಕೆ, ಪಾಪದ ಮಡಿಕೆ ನಮ್ಮಲ್ಲಿ ಇದೆ. ಯಾವುದು ಮೋಕ್ಷಕ್ಕೆ ಪ್ರತಿಬಂಧಕವಾಗಿ ಇದೆ. ಅಂತ ಕುಂಭಕ್ಕೆ ಹಸಿ ಯಾರು? ನಮ್ಮ ಪ್ರಾಣದೇವರೇ ಆಗಿದ್ದಾರೆ. ಆದ್ರಿಂದ ಆ ಪ್ರಾಣದೇವರು ಹಸಿ ಅಂತ ಶೋಭಿಸದ ಕ್ಷೇತ್ರ ಕುಂಭಾಸಿ ಕ್ಷೇತ್ರ. ವಿಶೇಷ ಹೇಳಲೇ ಇಲ್ಲ. ರಾಜರ ಮಠ ಸೋದೆ ಮಠ ಅಂತ. ಸೋದೆ ಮಠ ಆ ರಾಜರು ಬಂದ ಮೇಲೆ, ಆ ಜಾಗ ಗೆದ್ದ ಮೇಲೆ ಸೋದೆ ಮಠ ಅಂತ ಆಯ್ತು. ಅದಕ್ಕಿಂತ ಮುಂಚೆ ಅವರ ಹಿರಿಯರು ಗೆದ್ದ ಜಾಗ ಈ ಕುಂಭಾಸಿ ಕ್ಷೇತ್ರ. ಆ ಮಠಕ್ಕೆ ಕುಂಭಾಸಿ ಮಠ ಅಂತಲೇ ಹೆಸರಿತ್ತು. ಆದ್ರಿಂದ ಕುಂಭಾಸಿ ಆ ರಾಜರಿಗೆ ಭಾರಿ ಇಷ್ಟಕರವಾದ ಕ್ಷೇತ್ರವೂ ಆಗಿದೆ. ಹಾಗೆ ಧ್ವಜೇಶ್ವರ, ಕೋಟೇಶ್ವರ ಕ್ಷೇತ್ರ ನೋಡಿದ್ವಿ. ಅದು ಎಲ್ಲಿ ಇನ್ನೂ ಜಯಧ್ವಜವನ್ನು ಹಾರಿಸ್ತದೆ ಅಂತ ಕ್ಷೇತ್ರ ಅದು. ಅಂತ ಕ್ಷೇತ್ರ ಅದು ಅಷ್ಟೇ ಮೋಕ್ಷದಾಯಕ ಕ್ಷೇತ್ರ. ಕ್ರೋಢ ಗೋಕರ್ಣ, ಕ್ರೋಢ ಯೋಗೀಶ್ವರ ಕ್ಷೇತ್ರ, ಅದನ್ನು ನೋಡಿದ್ದೇವೆ. ಗೋಕರ್ಣ ಮುಂದೆ ನೋಡಲಿದ್ದೇವೆ. ಮೂಕಾಂಬಿಕಾ ಕ್ಷೇತ್ರ, ಇನ್ನು ಒಂದು ಕ್ಷೇತ್ರವನ್ನು ನೋಡ್ಲಿಕ್ಕೆ ಬಾಕಿ ಇದೆ. ಅಂತ ಕ್ಷೇತ್ರಗಳನ್ನು ಮುಂದೆ ಸಂಚಾರ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.